ಹೌದಾ. ಇವತ್ತು ನಾವು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿಬಿಡೋಣ. ಯಾವ್ದಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಂದೇನು ಒಂದು ಥಿಂಕಿಂಗ್ ಇತ್ತಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಜನರಲ್ ಚಾಪ್ಟರ್ ಇದೆ, ಹೌದಾ. ಆಮೇಲೆ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಸ್ಟಡಿ ಮಾಡ್ಬೋದು. ಚಲನೆ, ನ್ಯೂಟನ್ನ ನಿಯಮಗಳು, ಗುರುತ್ವ, ಈ ಚಾಪ್ಟರ್ ತಗೊಂಡು ಸ್ಟಾರ್ಟ್ ಮಾಡ್ಬೇಕಂತಿತ್ತು. ಯಾಕಂದ್ರೆ ನೀವು ಸದ್ಯಕ್ಕೆ ನಿಮ್ ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಕಾಣಿಸುತ್ತೆ. ಅದಕ್ಕೆ ಅಂತ ಚಾಪ್ಟರ್ಸ್ ತಗೊಂಡು ಅಂತ ಚಾಪ್ಟರ್ ಏನಾಗ್ತದೆ ಅಂದ್ರೆ ಹೆಚ್ಚು ಕಾನ್ಸೆಪ್ಟ್ ಇರ್ತಾವ ಎಕ್ಸ್ಪ್ಲೇನ್ ಮಾಡೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು ಇರ್ತಾವ. ಆ ಲೆಕ್ಕಗಳನ್ನ ಏನ್ ಮಾಡ್ತಾ ಹೋಗ್ಬೋದು ಅಂದ್ರೆ ಬಿಡಿಸ್ತಾ ಹೋಗ್ಬೋದು. ಲೆಕ್ಕಗಳನ್ನ ಏನ್ ಮಾಡ್ತಾ ಹೋಗ್ಬೋದು, ಬಿಡಿಸ್ತಾ ಹೋಗ್ಬೋದು ಅಂತೇಳಿ ಅದನ್ನ ಸ್ಟಾರ್ಟ್ ಮಾಡೋಣಿದ್ದೆ. ಆದ್ರೆ ನೋಡೋಣ ಹೆಂಗಾಗ್ತದೆ. ಇದು ಒಂದ್ ಸ್ವಲ್ಪ ಆಕ್ಟಿವಿಟಿ ಬೇಸ್ಡ್ ಇದೆ ಚಾಪ್ಟರ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ನೋಡೋಣ ಎಷ್ಟು ಸಾಧ್ಯ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂಗೆ ನಿಮ್ ಫೀಡ್ಬ್ಯಾಕ್ ಏನಾದ್ರು ಸರಿ ಅನಿಸ್ಲಿಲ್ಲ ಅಂದ್ರೆ ಮತ್ತೆ ನಾವೇನ್ ಮಾಡೋಣ ಅಂದ್ರೆ ಲಾಸ್ಟ್ 3 ಚಾಪ್ಟರ್ಸ್ ಯಾವುದು, ಚಲನೆ, ಹೌದಾ, ಆಮೇಲೆ ನಿಯಮಗಳು, ನ್ಯೂಟನ್ನ ಚಲನೆ, ನಿಯಮಗಳು, ಆಮೇಲೆ ಗುರುತ್ವ, 3 ಚಾಪ್ಟರ್ಸ್ ಇದಾವ. ಈ 3 ಚಾಪ್ಟರ್ಸ್ ಅಲ್ಲಿ ನಮ್ಗೆ ಬೇಕಾದಷ್ಟು ಬಿಡಿಸ್ಲಿಕ್ಕೆ ಪ್ರಾಬ್ಲಮ್ಸ್ ಇದಾವ, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಬಿಡಿಸ್ಲಿಕ್ಕೆ. ಅದಕ್ಕೆ ನಾವು ಅದನ್ನ ಬೋರ್ಡ್ ಮೇಲೆ ಬಿಡಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಹೆಚ್ಚು ಕಡಿಮೆ ಅದು ನಡೀತದ. ಆದ್ರೆ ಇಲ್ಲಿ ಕೆಲವು ಪ್ರಯೋಗಗಳು, ಚಟುವಟಿಕೆಗಳು ಬರ್ತಾವ. ಬೋರ್ಡ್ ಮೇಲೆ ಹೇಳಿದ್ರೆ ಅದೇನು ಇಫೆಕ್ಟ್ ಆಗ್ತದೋ ಇಲ್ಲೋ ಅನ್ನೋದನ್ನ ನೋಡೋಣ. ಫಸ್ಟ್ ಚಾಪ್ಟರ್ ಟ್ರಯಲ್ ಮಾಡಿ ನೋಡೋಣ, ಹೌದಾ. ನಿಮ್ಗೆ ಇದೇ ಫಸ್ಟ್ ಕ್ಲಾಸ್ ಇದೆ, 10th ವರ್ಗಂತೂ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ, ಹೌದಾ. ಅದಕ್ಕೆ ನೋಡೋಣ ಹೆಂಗಾಗ್ತದೆ. ಇದು ಫಸ್ಟ್ ಚಾಪ್ಟರ್ ಒಂದು ಸ್ಟಾರ್ಟ್ ಮಾಡ್ತೀನಿ. ಒಂದು 5-6 ಕ್ಲಾಸ್ ಮುಗೀತದು, ಹೌದಾ. ಆದ್ರೆ ನಿಮ್ಮ ಫೀಡ್ಬ್ಯಾಕ್ ಏನಿರ್ತದ, ಸರ್ ಇಂಥದ್ದು ಇದೇ ಇರ್ಲಿ, ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಇದ್ದ ಹೋಗೋಣ. ಫಸ್ಟ್ ಒಂದು 2-3 ಚಾಪ್ಟರ್ ಈಸಿನ ಇದಾವ. ಎಲ್ಲ ಲಾಸ್ಟ್ ಚಾಪ್ಟರ್ಸ್ ಕಾನ್ಸೆಪ್ಟ್ ಬೇಡ್ಸ್ ಏನ್ ಲೆಕ್ಕ ಇದಾವಲ್ಲ ಅದನ್ನ ಹೇಳಿದ್ರೆ ಒಂದ್ಸಲ ಇಲ್ಲಿ ಹೇಳಿ ಮತ್ತೊಂದ್ಸಲ ಸ್ವಲ್ಪ ಕ್ಲಾಸ್ನಾಗ ಹೇಳಂದ್ರೆ ಚಲೋ ಪಿಕಪ್ ಆಗ್ತವೆ. ಯಾಕಂದ್ರೆ ಇಲ್ಲಿವರೆಗೂ ನೀವು ಅಭ್ಯಾಸ ಮಾಡುವಂತ ಸೈನ್ಸ್ 7th 8th ಅಲ್ಲಿ ಏನಿತ್ತಲ್ಲ ಅದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಸೈನ್ಸ್ ಇದೆ 9th ಅಲ್ಲಿ, ಹೌದಾ. ಅದನ್ನ ವಾಸ್ಟ್ ಮಾಡೋಕ್ಕೋಸ್ಕರ ಒಂದ್ ಸ್ವಲ್ಪ ಹೆಚ್ಚು ಇದ್ ಮಾಡಿದಾನ. ಆಮೇಲೆ ಅಷ್ಟೇ ಇಂಪಾರ್ಟೆಂಟ್ ಆದ ಫಿಸಿಕ್ಸ್ ಕೆಲವು ಟಾಪಿಕ್ಸ್ ಕೊಟ್ಟಿದ್ದಾನೆ, ಹೌದಾ. ಆ ಫಿಸಿಕ್ಸ್ ಟಾಪಿಕ್ಸ್ ನಿಮ್ಗೆ PUC ಫಿಸಿಕ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದಾವ. ಅಷ್ಟೇ ಓರಿಯೆಂಟ್ ಬೇಸ್ಡ್ ಲೆಕ್ಕಗಳಿದಾವ. ಅದನ್ನ ನಾವು ಆ ಚಾಪ್ಟರ್ಸ್ ಅಲ್ಲಿ ಅಭ್ಯಾಸ ಮಾಡೋಣ. ಈಗ ಪಾಠ ಸ್ಟಾರ್ಟ್ ಮಾಡೋಣ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಚಾಪ್ಟರ್ನ ನೀವು ಹೆಚ್ಚು ಕಡಿಮೆ 6th 7th ಅಲ್ಲಿ ಬಹಳಷ್ಟು ಅಭ್ಯಾಸ ಮಾಡಿದ್ದೀರಾ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಮ್ಮ ಸುತ್ತಮುತ್ತಲು ನಾವು ಬೇಕಾದಷ್ಟು ವಸ್ತುಗಳು ನೋಡ್ತೀವಿ, ಕಲ್ಲು, ಮಣ್ಣು, ಬೇರೆ ಬೇರೆ ವಸ್ತುಗಳು, ಹೌದಾ. ಆ ಎಲ್ಲಾ ವಸ್ತುಗಳನ್ನ ಒಂದು ಇನ್ನೊಂದರೊಂದಿಗೆ ಹೋಲಿಸಿದಾಗ ಏನಪ್ಪಾ ಅಂದ್ರೆ ಆಕಾರ ಆಗಿರಬಹುದು, ಗಾತ್ರ ಆಗಿರಬಹುದು, ಅಥವಾ ರಚನೆ ಆಗಿರಬಹುದು, ಇಂಥವು ಪ್ರತಿಯೊಂದ್ರದ್ದು ಬೇರೆ ಇದಾವ. ಇಂಥದ್ದು ಏನಿದೆ ಪ್ರತಿಯೊಂದ್ರದ್ದು ಆಕಾರ, ರಚನೆ, ಗಾತ್ರ, ಸ್ವಭಾವ ಪ್ರತಿಯೊಂದ್ರದ್ದು ಬೇರೆ ಬೇರೆ ಇದೆ. ಅದಕ್ಕೆ ನಾವು ನಮ್ಮ ಸುತ್ತಮುತ್ತಲು ನೋಡುವಂತ ಎಲ್ಲಾ ವಸ್ತುಗಳ ಆಕಾರ ಒಂದೇ ಇಲ್ಲ, ಗಾತ್ರ ಒಂದೇ ಇಲ್ಲ, ರಚನೆ ಒಂದೇ ಇಲ್ಲ, ಹೌದಾ. ಆಕಾರ, ಗಾತ್ರ, ರಚನೆ ಬೇರೆ ಬೇರೆ ಇದಾವ. ಆಮೇಲೆ ಆ ಎಲ್ಲಾ ವಸ್ತುಗಳು ಯಾವುದರಿಂದ ಆಗಿದಾವಪ್ಪ ಅಂದ್ರೆ ನಮ್ಮ ವಿಶ್ವ ಉಗಮಕ್ಕೆ ಒಂದು ಬೇಸಿಕ್ ಥಿಂಗ್ ಅಂತ ಏನಿದೆಯಲ್ಲ ಆ ಬೇಸಿಕ್ ಥಿಂಗ್ ಯಾವಪ್ಪ ಅಂದ್ರೆ ದ್ರವ್ಯ, ಹೌದಾ. ಈಗೇನ್ ಹೇಳ್ದಲ್ಲ ನಾನು ಕಲ್ಲು, ಮಣ್ಣು, ಡಸ್ಟರು ಇವೆಲ್ಲ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಕಾರ, ಗಾತ್ರ, ರಚನೆ ಹೊಂದಿದಾವ. ಹಂಗಾದ್ರೆ ಅವು ಯಾವ್ದ್ರಿಂದ ಆಗಿದಾವ ಅಂದ್ರೆ ದ್ರವ್ಯಗಳಿಂದ ಆಗಿದಾವ. ಮೊದಲು ದ್ರವ್ಯ ಅಂದ್ರೆ ಏನ್ ತಿಳ್ಕೋಬೇಕು. ನಾವು ಈಗಾಗಲೇ ನಮ್ಮ ಹಿಂದಿನ ಕ್ಲಾಸ್ಗಳಲ್ಲಿ ದ್ರವ್ಯ ಅಂದ್ರೆ ಏನಂತ ಅಭ್ಯಾಸ ಮಾಡಿದೀವಿ. ದ್ರವ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದು ಸ್ಥಳವನ್ನ ಆಕ್ರಮಿಸ್ತದ. ಸ್ಥಳ ಆಕ್ರಮಿಸ್ತಾ ಇದ್ರೆ ಡಸ್ಟರ್ ಸ್ಥಳವನ್ನ ಆಕ್ರಮಿಸ್ತದ. ಆಮೇಲೆ ಅದರದೇ ಆದ ರಾಶಿಯನ್ನು ಹೊಂದಿರ್ತದ. ದ್ರವ್ಯ ರಾಶಿ ಯಾವುದು ಸ್ಥಳವನ್ನ ಆಕ್ರಮಿಸ್ತದ, ಯಾವುದು ಅದರದೇ ಆದ ದ್ರವ್ಯ ರಾಶಿಯನ್ನು ಹೊಂದಿರ್ತದ, ಅದನ್ನ ನಾವೇನ್ ಕರಿತೀವಿ ದ್ರವ್ಯ. ಅದು ಏನು ಯಾವುದೇ ಆಕಾರವನ್ನು ಹೊಂದಿರಬಹುದು, ಯಾವುದೇ ಗಾತ್ರವನ್ನು ಹೊಂದಿರಬಹುದು, ಯಾವುದೇ ರಚನೆಯನ್ನು ಹೊಂದಿರಬಹುದು, ನಿರ್ದಿಷ್ಟವಾದ ರಚನೆ ಹೊಂದಿರದೇನೆ ಇರಬಹುದು. ಆದ್ರೆ ಅಂತಹ ವಸ್ತುವನ್ನು ನಾವೇನ್ ಕರಿತೀವಿ ದ್ರವ್ಯ ಅಂತ ಕರಿತೀವಿ, ಹೌದಾ. ದ್ರವ್ಯ ಅಂದ್ರೆ ಒಟ್ಟಾಗಿ ದ್ರವ್ಯ ರಾಶಿ ಮತ್ತು ಗಾತ್ರ. ಒಂದು ಸ್ಥಳವನ್ನ ಆಕ್ರಮಿಸ್ತದಂದ್ರೆ ಆ ವಸ್ತುವಿಗೆ ಒಂದು ಗಾತ್ರ ಇದೆ, 3 ಡೈಮೆನ್ಷನಲ್ ಏನು ಸ್ಪೇಸ್ ಇದೆ, ಹೌದಾ. ಹಂಗಾದ್ರೆ ಅದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ದ್ರವ್ಯ. ಯಾವ ವಸ್ತು ಸ್ಥಳವನ್ನ ಆಕ್ರಮಿಸ್ತದ ಮತ್ತು ತನ್ನದೇ ಆದ ದ್ರವ್ಯ ರಾಶಿಯನ್ನು ಹೊಂದಿರ್ತದ ಅದನ್ನ ದ್ರವ್ಯ ಅಂತ ಕರಿತೀವಿ ಅಂತ ನಾವು 6th 7th ಅಲ್ಲಿ ಅಭ್ಯಾಸ ಮಾಡಿದೀವಿ, ಹೌದಾ. ಯಾವುದೇ ಒಂದು ದ್ರವ್ಯ ಏನು ತನ್ನದೇ ಆದ ದ್ರವ್ಯ ರಾಶಿಯನ್ನು ಹೊಂದಿರ್ತದ, ತನ್ನದೇ ಆದ ಗಾತ್ರವನ್ನ ಹೊಂದಿರ್ತದ, ತನ್ನದೇ ಆದ ದ್ರವ್ಯ ರಾಶಿಯನ್ನು ಹೊಂದಿರ್ತದ, ತನ್ನದೇ ಆದ ಗಾತ್ರ ಹೊಂದಿರ್ತದ. ಇನ್ನ ಈ ದ್ರವ್ಯವನ್ನ 2 ಆಧಾರದ ಮೇಲೆ ವರ್ಗೀಕರಿಸ್ತೀವಿ.
ಒಂದು ಭೌತಿಕ ಸ್ವರೂಪದ ಮೇಲೆ ಏನು ಮಾಡ್ತೀವಿ ಅಂದ್ರೆ ವರ್ಗೀಕರಿಸ್ತೀವಿ, ಇನ್ನೊಂದು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ವರ್ಗೀಕರಿಸ್ತೀವಿ. ದ್ರವ್ಯವನ್ನ ಎರಡು ಆಧಾರದ ಮೇಲೆ ವರ್ಗೀಕರಿಸ್ತೀವಿ. ಒಂದು ಭೌತಿಕ ಸ್ವರೂಪದ ಮೇಲೆ ವರ್ಗೀಕರಿಸ್ತೀವಿ, ಇನ್ನೊಂದು ರಾಸಾಯನಿಕ ಸ್ವರೂಪದ ಮೇಲೆ ಏನ್ ಮಾಡ್ತೀವಿ ವರ್ಗೀಕರಿಸ್ತೀವಿ. ಮೊದಲನೇದು ಭೌತಿಕ, ಎರಡನೇದು ರಾಸಾಯನಿಕ. ಇನ್ನು ಭೌತಿಕ ಸ್ವರೂಪದ ಏನ್ ಲಕ್ಷಣಗಳು ಬರ್ತಾವಲ್ಲ ಅದನ್ನ ನಾವು ಈ ಚಾಪ್ಟರ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಚಾಪ್ಟರ್ ಅಭ್ಯಾಸ ಮಾಡ್ತೀವಿ. ಆಮೇಲೆ ದ್ರವ್ಯದ ರಾಸಾಯನಿಕ ಗುಣಲಕ್ಷಣಗಳು ಏನ್ ಬರ್ತಾವ, ಲಕ್ಷಣಗಳು ಏನ್ ಬರ್ತಾವಲ್ಲ, ಹೌದಾ, ನಮ್ಮ ಸುತ್ತಲಿರುವಂತಹ ದ್ರವ್ಯಗಳು ಶುದ್ಧವೇ ಅಂತ ಸೆಕೆಂಡ್ ಚಾಪ್ಟರ್ ಬರ್ತದ. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಯಾವ್ದ್ರ ಬಗ್ಗೆ? ರಾಸಾಯನಿಕ ಲಕ್ಷಣಗಳು. ಈ ಚಾಪ್ಟರ್ ಅಲ್ಲಿ ಯಾವ್ದ್ರ ಬಗ್ಗೆ? ಭೌತಿಕ ಸ್ವರೂಪಗಳ ಬಗ್ಗೆ, ದ್ರವ್ಯದ ಭೌತಿಕ ಸ್ವರೂಪಗಳ ಬಗ್ಗೆ ಮಾತ್ರ ಅಭ್ಯಾಸ ಮಾಡೋಣ. ಇನ್ನ ದ್ರವ್ಯವನ್ನ ನಾವು ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ದ್ರವ್ಯದ ಡೆಫಿನಿಷನ್ ಅನ್ನ 16-17ನೇ ಶತಮಾನದಲ್ಲಿ ಇತ್ತೀಚೆಗೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಭಾರತೀಯ ತತ್ವಜ್ಞಾನಿಗಳು ತುಂಬಾ ಬುದ್ಧಿವಂತರು. ಬಹಳ ಪ್ರಾಚೀನ ಕಾಲದಲ್ಲೇ ಅಂದ್ರೆ ಕ್ರಿಸ್ತ ಪೂರ್ವದಲ್ಲೇ ಏನ್ ಮಾಡಿದಾರೆ ಅಂದ್ರೆ ದ್ರವ್ಯ ಅನ್ನೋದು ಪಂಚಮಹಾಭೂತಗಳಿಂದ ಅಥವಾ ಪಂಚತತ್ವಗಳಿಂದ ಆಗಿದೆ ಅಂತ ಹೇಳಿದ್ದಾರೆ. ಆ ಪಂಚತತ್ವಗಳು ಯಾವುವು? ಭೂಮಿ, ಅಗ್ನಿ, ಆಕಾಶ, ನೀರು, ಹೌದಾ, ಆಮೇಲೆ ಭೂಮಿ, ಆಕಾಶ, ಅಗ್ನಿ, ನೀರು, ಮಣ್ಣು, ಹೌದಾ, ಇಂತಹ ವಸ್ತುಗಳಿಂದ ದ್ರವ್ಯ ಆಗಿದೆ ಅಂತ. ಹೌದು, ಅದು ಸತ್ಯನೂ ಐತಿ. ಪ್ರತಿಯೊಂದು ವಸ್ತುನು ನಮ್ಮ ಭೂಮಿಯ ಮೇಲೆ ಈ ಪಂಚಮಹಾತತ್ವಗಳಿಂದಲೇ ಕೂಡಿದೆ. ಅಗ್ನಿಯನ್ನ ನಾವು ಕನ್ಸಿಡರ್ ಮಾಡಲ್ಲ, ಬಟ್ ಈ ಪಂಚಮಹಾಭೂತಗಳು ಅಂತ ಆಗಿನ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಏನೋ ಅಧ್ಯಯನ ಇತ್ತು. ನಾವು ಈಗ 16-17 ಶತಮಾನದಲ್ಲಿ ಯಾವಾಗ ಪರಮಾಣುವನ್ನ ಅಣುವನ್ನ ಅಭ್ಯಾಸಿಸ್ಲಿಕ್ಕೆ ಮಾಡಲಿಲ್ಲ, ಅವಾಗ ಒಂದು ವಸ್ತುವಿಗೆ ದ್ರವ್ಯ ಅಂತ ಇರ್ತದ, ಅದು ಸ್ಥಳವನ್ನ ಆಕ್ರಮಿಸ್ತದ, ಅದರದೇ ಆದ ದ್ರವ್ಯ ರಾಶಿ ಇದೆ. ಇಂತಹ ಅಂಶಗಳು ಈಗ ಒಂದು 3-4 ಶತಮಾನಗಳ ಹಿಂದಿಂದ ಅಭ್ಯಾಸ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಕನಾದ ಅನ್ನೋಂತ ಋಷಿ ಮುನಿಗಳು, ಹೌದಾ, ಇಂಥವ್ರೆಲ್ಲ ಬಹಳ ಹಿಂದೆನೆ ಕ್ರಿಸ್ತ ಪೂರ್ವದಲ್ಲಿ ಏನ್ ಮಾಡಿದಾರೆ ಅಂದ್ರೆ ದ್ರವ್ಯದ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ. ಹೌದಾ, ಅದನ್ನ ಮತ್ತೇನ್ ಮಾಡ್ತೀವಿ ಅಂದ್ರೆ ಈ ಚಾಪ್ಟರ್ ಅಲ್ಲೂ, ಆಮೇಲೆ ಪರಮಾಣು ಮತ್ತು ಅಣುಗಳು ಆ ಚಾಪ್ಟರ್ ಒಂದ್ ಸ್ವಲ್ಪ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಹೌದಾ, ಇನ್ನ ಈಗ ಬೇಸಿಕ್ ಆಗಿ ನಮ್ಗೆ ಕೊಡ್ತಾ ಇರೋದು ಡೆಫಿನೇಷನ್ ಯಾವ್ದು? ದ್ರವ್ಯದು. ಯಾವ ವಸ್ತು ಸ್ಥಳವನ್ನ ಆಕ್ರಮಿಸ್ತದ ಮತ್ತೆ ತನ್ನದೇ ಆದ ಗಾತ್ರವನ್ನ ಹೊಂದಿದೆ ಅದನ್ನ ದ್ರವ್ಯ ಅಂತ ಹೇಳ್ತೀವಿ. ಭೌತಿಕನ್ನ ಎರಡು ವಿಧಗಳ ವಿಂಗಡಿಸ್ತೀವಿ. ಭೌತಿಕ ಸ್ವರೂಪದ ದ್ರವ್ಯಗಳು, ರಾಸಾಯನಿಕ ಸ್ವರೂಪದ ದ್ರವ್ಯಗಳು. ಅಂದ್ರೆ ಅದರ ಲಕ್ಷಣಗಳ ಆಧಾರದ ಮೇಲೆ ಈ ಚಾಪ್ಟರ್ ಹೆಚ್ಚಾಗಿ ಭೌತಿಕ ಸ್ವರೂಪದ ದ್ರವ್ಯಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ರಾಸಾಯನಿಕ ಸ್ವರೂಪದ ದ್ರವ್ಯಗಳನ್ನ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ನಮ್ಮ ಸುತ್ತಮುತ್ತಲಿರುವ ವಸ್ತುಗಳು ಶುದ್ಧವೇ ಆ ಚಾಪ್ಟರ್ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಇನ್ನ ಏನ್ ಅಭ್ಯಾಸ ಮಾಡೋಣಪ್ಪ ಅಂದ್ರೆ ದ್ರವ್ಯದ ಭೌತಿಕ ಸ್ವರೂಪ. ದ್ರವ್ಯದ ಭೌತಿಕ ಸ್ವರೂಪ. ಏನ್ ಸ್ವರೂಪ ಇದೆ ದ್ರವ್ಯಕ್ಕೆ? ನಾನು ಹೇಳದ್ನಲ್ಲ, ಪ್ರಾಚೀನ ವಿಜ್ಞಾನಿಗಳು ದ್ರವ್ಯಕ್ಕೆ ಭೌತಿಕ ಸ್ವರೂಪವನ್ನ ಕೊಡೋದ್ರಲ್ಲಿ 2 ಸಿದ್ಧಾಂತಗಳನ್ನು ಮಂಡಿಸಿದ್ರು. ಒಂದು, ದ್ರವ್ಯ ಹೆಂಗೈತಪ್ಪ ಅಂದ್ರೆ ಕಟ್ಟಿಗೆಯಲ್ಲಿ ಕಣಗಳು ಹೆಂಗ ನಿರಂತರವಾಗಿರ್ತಲ್ಲ ಒಂದಾದ ನಂತರ ಒಂದು ಅಂತಹ ಸಿದ್ಧಾಂತ ಒಬ್ರದಿತ್ತು. ಇನ್ನು ಕೆಲವ್ರದ್ದು ಎಂತ ಸಿದ್ಧಾಂತ ಇತ್ತಪ್ಪ ಅಂದ್ರೆ ಮರಳು ಹೆಂಗ ಹರಳ ಆಗಿರ್ತದಲ್ಲ ಹಂಗ ದ್ರವ್ಯ ಏನಾಗಿರ್ತದ, ರಚನೆಯನ್ನು ಹೊಂದಿರ್ತದ. ದ್ರವ್ಯ ಏನಾಗಿರ್ತದ, ರಚನೆಯನ್ನು ಹೊಂದಿರ್ತದ ಅಂತೇಳಿ ಕೆಲವು ವಿಜ್ಞಾನಿಗಳದ್ದೇನಿತ್ತಪ್ಪ ಅಂದ್ರೆ ವಾದ ಇತ್ತು. ಆದ್ರೆ ನಾವು ಈ ಚಾಪ್ಟರ್ ಏನ್ ಅಭ್ಯಾಸ ಮಾಡ್ತೀವಿ ಅಂದ್ರೆ ದ್ರವ್ಯಕ್ಕೆ ನಿರಂತರವಾದ ಸ್ವರೂಪನೂ ಐತಿ, ಹರಳಾದ ಸ್ವರೂಪ ಐತಿ. ಅದು ವಸ್ತುವಿನ ಮೇಲೆ ಡಿಪೆಂಡ್ ಆಗ್ತದೆ. ದ್ರವ್ಯ ಯಾವ್ದು ತಗೊಂಡಿದೀವಲ್ಲ ಅದ್ರ ಮೇಲೆ ಏನಾಗ್ತದ ಅಂದ್ರೆ ಡಿಪೆಂಡ್ ಆಗ್ತದ. ಇನ್ನ ಮೊಟ್ಟ ಮೊದಲನೇದಾಗಿ ಏನ್ ತಿಳ್ಕೊಳಪ್ಪ ಅಂದ್ರೆ ದ್ರವ್ಯ ಕಣಗಳಿಂದಾಗಿದೆ. ಅದ್ರಲ್ಲಿ ಯಾವುದು? ದ್ರವ್ಯ ಕಣಗಳಿಂದಾಗಿದೆ. ಸ್ವಲ್ಪ ಜನರಲ್ ಆಗಿ ಹೋಗುತ್ತೆ, ನಾವು ಥಿಂಕ್ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗುತ್ತೆ ಈ ಚಾಪ್ಟರ್. ಹೌದಾ, ಫಾರ್ ಎಕ್ಸಾಂಪಲ್ ನಾವು 6th 7th ಅಲ್ಲಿ ಅಭ್ಯಾಸ ಮಾಡಿದ ದ್ರವ್ಯ ಎಂದರೇನು, ದ್ರವ್ಯದ 3 ಸ್ಥಿತಿಗಳು, ಘನ, ದ್ರವ ಎಲ್ಲ ಹಂಗಿರ್ತಿತ್ತು. ಆದ್ರೆ ಇಲ್ಲೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದ್ ಸ್ವಲ್ಪ ಬಿಡಿಸಿ ಅಭ್ಯಾಸ ಮಾಡ್ತೀವಿ. ಮೊಟ್ಟ ಮೊದಲೇದು ದ್ರವ್ಯದ ಭೌತಿಕ ಸ್ವರೂಪವನ್ನು ಅಭ್ಯಾಸ ಮಾಡ್ಬೇಕಾದ್ರೆ ದ್ರವ್ಯ ಯಾವ್ದ್ರಿಂದ ಆಗಿದೆಪ್ಪ ಅಂದ್ರೆ ಕಣಗಳಿಂದ ಆಗಿದೆ. ಒಂದು ಚಾಕ್ ಪೀಸ್ ತಗೋತೀವಿ, ಇರ್ಲಿ ಸ್ಕೂಲಲ್ಲಿ ಒಂದು ಚಾಕ್ ಪೀಸ್ ಇದೆ. ಚಾಕ್ ಪೀಸ್ ಒಂದು ದ್ರವ್ಯ ಒಂದು ಇಲ್ಲಿ ಟೇಬಲ್ ಮೇಲೆ ಇಡ್ತೀವಿ ತಿಳ್ಕೊಡ್ರಿ. ಟೇಬಲ್ ಮೇಲೆ ಇಟ್ಟ ತಕ್ಷಣ ಸ್ಥಳವನ್ನ ಆಕ್ರಮಿಸ್ತದೆ. ಆ ಚಾಕ್ ಪೀಸ್ಗೆ ತನ್ನದೇ ಆದ ದ್ರವ್ಯ ರಾಶಿ ಇದೆ, ಹಂಗಾದ್ರೆ ಅದು ದ್ರವ್ಯ. ಆ ಚಾಕ್ ಪೀಸ್ ಅನ್ನ ಹೆಂಗ್ ಬೋರ್ಡ್ ಮೇಲೆ ಬರಿತಾ ಹೋಗ್ತೀವಿ, ಹಂಗ ಸಣ್ಣ ಕಣಗಳು ಉದುರ್ತಿರ್ತಾವ. ನೀವು ನೋಡಿದಿರಿ ಕ್ಲಾಸಲ್ಲಿ, ಸಣ್ಣ ಕಣಗಳು ಏನಾಗ್ತಿರ್ತಾವ, ಉದುರ್ತಿರ್ತಾವ. ಹಂಗಾದ್ರೆ ಚಾಕ್ ಪೀಸ್ ಒಂದು ದ್ರವ್ಯ ಅಂದ್ರೆ ಆ ದ್ರವ್ಯದಲ್ಲಿ
ಏನ್ ಕಣಗಳು ಉದುರ್ತಾ ಇಲ್ಲ, ಈ ಕಣಗಳಿಂದ ದ್ರವ್ಯ ಆಗಿದೆ. ಇದೊಂದಷ್ಟೇ ಅಲ್ಲ, ಪ್ರತಿಯೊಂದು ದ್ರವ್ಯನೂ ಯಾವ್ದ್ರಿಂದ ಆಗಿದೆ, ಕಣಗಳಿಂದಾಗಿದೆ. ಕೆಲವುದ್ರಲ್ಲಿ ಕಣಗಳು ಏನಾಗಿರ್ತಾವ, ನಿರಂತರವಾಗಿರ್ತಾವ. ಕೆಲವುದ್ರಲ್ಲಿ ಕಣಗಳು ಹರಳಾಗಿರ್ತಾವ ಅಥವಾ ಹೆಚ್ಚು ಸ್ಪೇಸ್ ಅನ್ನು ಹೊಂದಿರ್ತಾವ. ತಮ್ಮಲ್ಲಿ ಏನಾಗಿರ್ತಾವ, ಹೆಚ್ಚು ಬಿಡಿ ಬಿಡಿಯಾಗಿ ರಚನೆಯನ್ನ ಹೊಂದಿರ್ತಾವ. ಬಿಡಿ ಬಿಡಿಯಾಗಿ ಇರ್ತಾವ, ರಚನೆಯನ್ನ ಹೊಂದಿರ್ತಾವ. ಇನ್ನ ಕಣಗಳು ನಿರಂತರವಾಗಿ ಹೆಚ್ಚಾಗಿ ಯಾವ್ದ್ರಲ್ಲಿ ಇರ್ತಾವಪ್ಪ ಅಂದ್ರೆ, ಹೆಚ್ಚಾಗಿ ಘನಗಳಲ್ಲಿ ಕಣಗಳು ಬಿಡಿ ಬಿಡಿಯಾಗಿ ಯಾವ್ದ್ರಲ್ಲಿ ಹೆಚ್ಚಾಗಿರ್ತಾವಪ್ಪ ಅಂದ್ರೆ, ಅದು ನಾವು ದ್ರವ ಮತ್ತು ಅನಿಲಗಳನ್ನು ತೆಗೆದುಕೊಂಡಾಗ. ಯಾಕಂದ್ರೆ ದ್ರವ್ಯದ 3 ಸ್ಥಿತಿಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಈ ಚಾಪ್ಟರ್ ಅದನ್ನು ಬಹಳ ಮುಂದೋದ್ ಲಾಸ್ಟ್ ಡಿಸ್ಕಸ್ ಮಾಡಿದಾನ. ಇದ್ರ ಬಗ್ಗೆ ಬಹಳ ಲೆಂದಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆದ್ರೆ ಹೆಚ್ಚಾಗಿ ನಿರಂತರವಾಗಿ ಎಲ್ಲಿರ್ತಾವ, ಕಟ್ಟಿಗೆ ನೋಡ್ರಿ ತುಂಬಾ ಗಟ್ಟಿ ಇರ್ತದಲ್ಲ, ಅದರಲ್ಲೂ ಕಣಗಳಿರ್ತಾವ. ಆ ಕಟ್ಟಿಗೆ ನೋಡ್ರಿ ಹೊಟ್ಟೆ, ಆ ಹೊಟ್ಟನ್ನು ತಗೊಂಡು ಒಂದು ಹೊಟ್ಟಿನ ಕಣ ತಗೊಂಡ್ರು ಅದರಲ್ಲಿ ಮತ್ತೇನಿರ್ತಾವ, ಸಣ್ಣ ಸಣ್ಣ ಕಣಗಳಿರ್ತಾವ. ನಾ ಫಾರ್ ಎಕ್ಸಾಂಪಲ್ ಚಾಕ್ಪೀಸ ಹೇಳಿದೆ ನಿಮ್ಗೆ, ಚಾಕ್ಪೀಸ್ನ ಸಣ್ಣ ಸಣ್ಣ ತುಣುಕುಗಳು ಇರ್ತಾವ. ಆ ತುಣುಕುಗಳಲ್ಲಿ ಮತ್ತೆ ಹಲವಾರು ಏನಿರ್ತಾವ ಅಂದ್ರೆ ಕಣಗಳಿರ್ತಾವ. ಈ ರೀತಿ ದ್ರವ್ಯ, ಕೆಲವು ದ್ರವ್ಯದ ವಸ್ತುಗಳು ನಿರಂತರವಾದ ಕಣಗಳಿಂದ ಮಾಡಲ್ಪಟ್ಟಿದ್ದಾವ. ಕೆಲವು ದ್ರವ್ಯಗಳು ಹಿಂಗಿದಾವ, ಹರಳಾದ ಕಣಗಳಿಂದ ಮಾಡಲ್ಪಟ್ಟಿದ್ದಾವ. ಎಂತದ್ರಿಂದ, ಹರಳಾದ ಕಣಗಳಿಂದ ಮಾಡಲ್ಪಟ್ಟಿದ್ದಾವ. ಇನ್ನ ದ್ರವ್ಯವನ್ನ ಏನ್ ಮಾಡ್ತೀವಿ ಅಂದ್ರೆ, ನಾವು ಅಳಿತೀವಿ. ಫಾರ್ ಎಕ್ಸಾಂಪಲ್ ದ್ರವ್ಯಕ್ಕೆ ತನ್ನದೇ ಆದ ದ್ರವ್ಯ ರಾಶಿ ಇದೆ ಅಂತ ಹೇಳಿದೆ, ಹೌದಾ. ದ್ರವ್ಯ ರಾಶಿಯನ್ನ ಜನರಲ್ ಆಗಿ ಭೂಮಿಯ ಮೇಲೆ ಒಂದ್ ಸ್ವಲ್ಪ ಮತ್ತೆ ನಾ ಗುರುತ್ವಕ್ಕೆ ಹೋದ್ಮೇಲೆ ಇದು ಬದಲಾಗ್ತದ, ಅದನ್ನ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ. ದ್ರವ್ಯ ರಾಶಿ ಏನಪ್ಪಾ ಅಂದ್ರೆ ಕೆಜಿಯಲ್ಲಿ ಹೇಳ್ತೀವಿ ನಾವು ಅಥವಾ ಗ್ರಾಮ್ಸ್ ಅಲ್ಲಿ ಹೇಳ್ತೀವಿ. ದ್ರವ್ಯ ರಾಶಿಯನ್ನ ಕೆಜಿಯಲ್ಲಿ ಅಥವಾ ಗ್ರಾಮ್ಸ್ ಅಲ್ಲಿ ಹೇಳ್ತೀವಿ. ಆಮೇಲೆ ಗಾತ್ರವನ್ನ ಯಾವ್ದ್ರಲ್ಲಿ ಹೇಳ್ತೀವಿ, ಮೀಟರ್, ಘನ ಮೀಟರ್ ಕ್ಯೂಬ್. ಮೀಟರ್ ಅಲ್ಲಿ ಇದ್ರೆ, ಯಾಕಂದ್ರೆ ಗಾತ್ರ ಅನ್ನೋದು 3 ಆಯಾಮದ ಇರ್ತದ, ಹೌದಾ. ಏನು, ಉದ್ದ ಅಗಲ ಎತ್ತರ 3 ಆಯಾಮದ ಇರ್ತದಲ್ಲ. ಹಂಗ 3 ಆಯಾಮದಿದ್ದಾಗ ಆ 3 ಆಯಾಮಗಳನ್ನ ಮೀಟರ್ ಅಂತ ತಗೊಂಡಾಗ ಮೀಟರ್ ಕ್ಯೂಬ್ ಆಗ್ತದ. ಅದು ಗಾತ್ರವನ್ನ ಮೀಟರ್ ಕ್ಯೂಬ್ ಅಲ್ಲಿ ಅಷ್ಟ ಹೇಳ್ತಾರ. ಇಲ್ಲಿ ಹೆಂಗ್ ಕೆಜಿ ಮತ್ತು ಗ್ರಾಮ್ ಅಂತ ಹೇಳದ್ನಲ್ಲ, ಹಂಗ ಇದನ್ನ ಏನ್ ಮಾಡ್ತಾರ, ಮೀಟರ್ ಕ್ಯೂಬ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಹೇಳ್ತಾರೆ. ಮೀಟರ್ ಕ್ಯೂಬ್ ಅಥವಾ ಯಾವ್ದ್ರಲ್ಲಿ ಹೇಳ್ತಾರ, ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಹೇಳ್ತಾರ. ಮೀಟರ್ಗೆ ಯಾರು ಜಾಯಿನ್ ಆಗ್ತಾ ಇದ್ದ ಹೋದ್ ನೋಡು. ಓಕೆ, ಮೀಟರ್ ಕ್ಯೂಬ್ ಅಲ್ಲಿ ಹಡ್ಕರ್ ಜಾಯಿನ್ ಆಗೋ, ಲೆಫ್ಟ್ ಆಗ್ಬೇಡ. ಓಕೆ, 24 ಜನ ಇದೀರಿ, 31 ಜನರಲ್ಲಿ 24 ಜನ ಮಾತ್ರ ಇಲ್ಲಿದ್ದೀರಿ. ನೋಡ್ತೀನಿ ಯಾರ್ಯಾರ ಹಿಂದಿನ ಕ್ಲಾಸಲ್ಲಿ ಇದ್ರಿ, ಯಾರ್ಯಾರಿಲ್ಲ ಅಟೆಂಡೆನ್ಸ್ ಸಿಗ್ತದ ನಮ್ಗೆ. ಅವ್ರ ಸರ್ ಇದು ಮಾಡಿರ್ತಾರ, ನಮ್ಗೂ ಇಲ್ಲೂ ಸಿಗ್ತದ. ಯಾರ್ಯಾರು ಇದ್ದೀರಿ, ಯಾರ್ಯಾರು ಹೋಗಿದ್ರಿ ಗುರುತಾಗ್ತದ. ಅದನ್ನ ಆಮೇಲೆ ನಿಮ್ಗೆ ಫೋನ್ ಹಚ್ತೀವಿ, ನಿಮ್ ಪೇರೆಂಟ್ಸ್ ಹಚ್ತೀವಿ. ಓಕೆ, ಏನ ದ್ರವ್ಯ ರಾಶಿಯನ್ನ ಕೆಜಿಯಲ್ಲಿ ಹೇಳ್ತೀವಿ ಅಥವಾ ಗ್ರಾಮ್ ಅಲ್ಲಿ ಹೇಳ್ತೀವಿ. ಆಮೇಲೆ ಗಾತ್ರವನ್ನ ಮೀಟರ್ ಕ್ಯೂಬ್ ಅಲ್ಲಿ ಅಥವಾ ಸೆಂಟಿಮೀಟರ್. ಯಾಕೆ ದ್ರವ್ಯ ಅಂದ್ರೆ ಏನಂತ ಹೇಳಿದ್ವಿ, ಯಾವ ವಸ್ತು ಸ್ಥಳವನ್ನ ಆಕ್ರಮಿಸ್ತದ ಅಂದ್ರೆ ಅದು ಗಾತ್ರ ಹೊಂದಿದೆ, ಗಾತ್ರ ಎಂ ಕ್ಯೂಬ್. ಆಮೇಲೆ ಯಾವ ವಸ್ತು ತನ್ನದೇ ಆದ ದ್ರವ್ಯ ರಾಶಿ ಹೊಂದಿರ್ತದೆ ಅದನ್ನ ದ್ರವ್ಯ ಅಂತ ಕರಿತೀವಿ. ಹಂಗಾದ್ರೆ ದ್ರವ್ಯ ಕೆಜಿ ಅಥವಾ ಗ್ರಾಮ್, ಹೌದಾ. ಇನ್ನ ನಾವು ದ್ರವಗಳಿಗೆ ಬಂದಾಗ ಗಾತ್ರವನ್ನ ಹೆಂಗ ಹೇಳ್ತೀವಪ್ಪ ಅಂದ್ರೆ ಲೀಟರ್ ಹೇಳ್ತೀವಿ. ಯಾವ್ದ್ರಲ್ಲಿ, ಲೀಟರ್, ಹೌದಾ. ಫಾರ್ ಎಕ್ಸಾಂಪಲ್ 1 ಲೀಟರ್ ಅಂತ ತಗೊಂಡಾಗ 1 ಲೀಟರ್ ನಲ್ಲಿ 1000 ml ಇರ್ತಾವ. 1 ಲೀಟರ್ ಅಂತ ತಗೊಂಡಾಗ 1 ಲೀಟರ್ ಅಲ್ಲಿ 1000 ಏನಿರ್ತಾವ, ml ಇರ್ತಾವ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಅದರಲ್ಲಿ 1 ml ತಗೊಂಡ್ರೆ ಅದ್ರ ಗಾತ್ರ ಎಷ್ಟಿರ್ತದಪ್ಪ ಅಂದ್ರೆ 1 cm3. 1 cm3. ಅರ್ಥ ಆಯ್ತಾ. ಅದಕ್ಕೆ ನೋಡ್ರಿ, ಗಾತ್ರವನ್ನ ನಾನು ಹೇಳಿದ ದ್ರವ್ಯದಲ್ಲಿ ಬೇರೆ ಬೇರೆ ರಚನೆಗಳು ಬರ್ತಾವ. ಘನದ ರಚನೆನೇ ಬೇರೆ. ಘನವನ್ನ ನಾವು ಕೆಜಿಯಲ್ಲಿ ತಗೊಂಡಿರ್ತೀವಿ. 1 ಕೆಜಿಯಲ್ಲಿ 1000 ಗ್ರಾಮ್ ಇರ್ತಾವ. 1 ಗ್ರಾಮ್ ಅಂದ್ರೆ 1 cm3. ಆಮೇಲೆ 1 ml ಅಂದ್ರೂ 1 cm3. 1 ml ಅಂದ್ರೂ 1 cm. ಇದು ನೆನಪು, ಹೌದಾ. ಇನ್ನ ಏನು ದ್ರವ್ಯ ಕಣಗಳಿಂದಾಗಿವೆ ಅಥವಾ ಕಣಗಳಿಂದ ಮಾಡಲ್ಪಟ್ಟಿವೆ ಅನ್ನೋದಕ್ಕೆ ಒಂದು ಚಟುವಟಿಕೆ ಕೊಡ್ತಾರ. ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿವೆ ಅನ್ನೋದಕ್ಕೆ ಏನ್ ಮಾಡ್ತಾರ ಅಂದ್ರೆ ಚಟುವಟಿಕೆ ಕೊಡ್ತಾರ. ಏನ್ಪಾ ಚಟುವಟಿಕೆ ಅಂದ್ರೆ ಏನ್ ಸಿಂಪಲ್ ಇದೆ. ಈ ಚಾಪ್ಟರ್ ಹೆಚ್ಚು ಹಿಂಗೆ ಹೋಗ್ತದ ನೋಡ್ರಿ. ಇನ್ನು ಚಟುವಟಿಕೆಗಳನ್ನ ಹೆಚ್ಚು ಮಾಡ್ಬೇಕಾಗ್ತದ. 1 ಬೀಕರ್ ತಗೋತೀವಿ, ಬೀಕರ್ ಅಲ್ಲಿ ನೀರ್ ಹಾಕೋತೀವಿ, ಹೌದಾ. ನೀರ್ ಹಾಕೊಂಡು ಫಾರ್ ಎಕ್ಸಾಂಪಲ್ ಅವರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 100 ml ನೀರು ತಗೊಂಡಿದೀವಿ. ಆಮೇಲೆ 1 ಚಮಚದಷ್ಟು ಸಕ್ಕರೆ ಅಥವಾ ಉಪ್ಪನ್ನು ಹಾಕ್ತೀವಿ. ಸಕ್ಕರೆ ಮತ್ತು ಉಪ್ಪನ್ನು ಹಾಕಿದಾಗ, ಸಕ್ಕರೆ ಉಪ್ಪು ಘನ ವಸ್ತುಗಳು ಅಂದ್ರೆ ದ್ರವ್ಯಗಳು,
ಹೌದಾ. ಆಮೇಲೆ ನೀರು ಕೂಡ ಒಂದು ದ್ರವ್ಯ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸಕ್ಕರೆ ಅಥವಾ ಉಪ್ಪನ್ನ ಒಂದು ಚಮಚ ನೀರಲ್ಲಿ ಹಾಕ್ತಿವಿ, ಹಾಕ್ಬಿಟ್ಟು ಚೆನ್ನಾಗಿ ಕಲಕ್ತಿವಿ, ಹಾಕ್ಬಿಟ್ಟು ಚೆನ್ನಾಗಿ ಏನಾಗ್ತೀವಿ ಕಲಕ್ತಿವಿ. ಕಲಕದಾಗ ಸಕ್ಕರೆ ಎಲ್ಲಾ ಕಣಗಳು ನೀರಿನಲ್ಲಿ ವಿಲೀನ ಆಗಿರ್ಬಿಡ್ತಾವ. ಅವಾಗ ಅವುಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾದ್ರೆ ಸರ್ ಸಕ್ಕರೆಯ ಕಣಗಳು ಎಲ್ಲಿ ಹೋದ್ವು? ಅವು ಕಣಗಳ ದ್ರವ್ಯ ಕಣಗಳಿಂದ ಮಾಡಲ್ಪಟ್ಟಿದಾವ ಅಂತ ಹೇಳಿದ್ರಿ, ಅವು ಎಲ್ಲಿ ಹೋದ್ವು? ಎಲ್ಲೂ ಹೋಗಿಲ್ಲ. ಅವು ನೀರಿನ ಕಣಗಳ ನಡುವೆ, ನಾನು ಹೇಳ್ತಿಲ್ಲ, ಕೆಲವು ದ್ರವ್ಯದ ಕಣಗಳು ಬಿಡಿ ಬಿಡಿಯಾಗಿರ್ತಾವ ಮರಳು ತರ. ಆಮೇಲೆ ಏನೋ ನೀವು 6ನೇ ಮತ್ತು 7ನೇ ತರಗತಿಯಲ್ಲಿ ಏನ್ ರಚನೆಯನ್ನು ಅಭ್ಯಾಸ ಮಾಡಿದೀರ ನೋಡ್ರಿ, ಘನಗಳಲ್ಲಿ ಒತ್ತೊತ್ತಾಗಿರ್ತಾವ. ದ್ರವಗಳಲ್ಲಿ ನೋಡ್ರಿ ಗ್ಯಾಪ್ ಹೆಚ್ಚಿರ್ತವೆ, ಹೆಚ್ಚು ಬಿಡಿರ್ತಾವ. ಆಮೇಲೆ ಅನಿಲಗಳಲ್ಲಿ ಅಲ್ಲೊಂದು ಇಲ್ಲೊಂದು ಸ್ವತಂತ್ರವಾಗಿ ಚಲಿಸ್ತಿರ್ತಾವ. ಏನಾಗ್ತಿರ್ತಾವ? ಸ್ವತಂತ್ರವಾಗಿ ಚಲಿಸ್ತಿರ್ತಾವ. ಹಂಗಾದ್ರೆ ಇಲ್ಲಿ ನಾವು ಹಾಕಿದಂತ ಸಕ್ಕರೆ ನೋಡ್ರಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದಿಲ್ಲ, ನೀರಿನ ಕಣಗಳಲ್ಲಿರುವಂತ ಗ್ಯಾಪ್. ಆ ಗ್ಯಾಪ್ ಅಲ್ಲಿ ವಿಲೀನ ಆಗಿಬಿಡ್ತದೆ. ಅದು ಎಲ್ಲೂ ಹೋಗಲ್ಲ, ಇರ್ತದ. ಯಾವ ಕಣಗಳು ಎಲ್ಲೂ ಹೋಗಲ್ಲ, ಅವು ಇರ್ತಾವ, ನೀರಿನಲ್ಲಿ ವಿಲೀನದ ರೂಪದಲ್ಲಿ ಇರ್ತಾವ. ಅದಕ್ಕೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಹೌದಾ. ಆಮೇಲೆ ಕೆಲವು ದ್ರವ್ಯಗಳು ಒಂದು ಇನ್ನೊಂದರಲ್ಲಿ ಏನಾಗ್ತಾವ? ವಿಲೀನ ಆಗ್ತಾವ. ಭೌತಿಕ ಅಷ್ಟೇ ಅಭ್ಯಾಸ ಮಾಡ್ತೀವಿ ಈ ಚಾಪ್ಟರ್ಲಿ ಅಂತ ಹೇಳಿದ್ದೀನಿ ನಾನು. ರಾಸಾಯನಿಕ ಇಲ್ಲ. ಯಾಕೆ ಕರಗದು, ಹೆಂಗ್ ಕರಗದು, ಕರ್ಲಿಕ್ಕೆ ಏನಾರ ರಾಸಾಯನಿಕ ಕ್ರಿಯೆ ನಡೆದಿದೆಯಾ, ಅದು ಶುದ್ಧವೇ ಅಶುದ್ಧವೇ ಅಲ್ಲಿ. ಇಲ್ಲಿ ಕೇವಲ ಏನು ಭೌತಿಕ. ಹೌದಾ. ಘನರೂಪ ಇತ್ತು, ಘನರೂಪದಿಂದ ದ್ರವ ರೂಪಕ್ಕೆ ಬಂತು. ಅಲ್ಲೂ ಕಣಗಳಿದ್ವು, ಇಲ್ಲೂ ಕಣಗಳಿದಾವ. ಹೌದಾ. ಎಲ್ಲೂ ಹೋಗಿಲ್ಲ. ನಿಮ್ಗೆ ಕಾಣಿಸುತ್ತೆ ಎಲ್ಲ ಚೆನ್ನಾಗಿ ಕಲಕದ ಮೇಲೆ ಸಕ್ಕರೆ ಕಣಗಳು ಎಲ್ಲಿ ಮಾಯ ಆದ್ವಲ್ರಿ, ಉಪ್ಪಿನ ಕಣಗಳು ಎಲ್ಲಿ ಎಲ್ಲೂ ಮಾಯ ಆಗಿಲ್ಲ. ಆ ನೀರಿನ ಕಣಗಳ ನಡುವೆ ಏನ್ ಗ್ಯಾಪ್ ಐತಿಲ್ಲ, ಆ ಗ್ಯಾಪ್ ಇರ್ತದೆ. ಹೌದಾ. ಈ ಚಟುವಟಿಕೆಯ ಆಧಾರದ ಮೇಲೆ ನಾವೇನ್ ತಿಳ್ಕೊತೀವಪ್ಪ ಅಂದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಇದಕ್ಕಿಂತ ಬೆಟರ್ ಯಾವ್ದಪ್ಪ ಅಂದ್ರೆ ನಾನು ಚಾಕದ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು ಚಾಕ್ ಪೀಸ್ಕೊಂಡು ಬರಿತಾ ಹೋದಂಗೆ ಸಣ್ಣ ಸಣ್ಣ ಕಣಗಳು ಬಿಡ್ತಾವಲ್ಲ, ಚಾಕ್ ಒಂದು ದ್ರವ್ಯ. ಹೌದಾ. ಅದರಿಂದ ಕಣಗಳು ಬೀಳ್ತಿರ್ತಾವ, ಕಣಗಳಿಂದ ಮಾಡಲ್ಪಟ್ಟಿದೆ. ಹಿಂಗ ಏನೋ ಫಾರ್ ಎಕ್ಸಾಂಪಲ್ ನೀವು ಕಟ್ಟಿಗೆಯನ್ನು ಕೊರಿಬೇಕಾದ್ರೆ ಅದನ್ನ ಸಣ್ಣ ತುಣುಕು ಬಿಡ್ತಿರ್ತದಲ್ಲ, ಹೊಟ್ಟು ಕಣಗಳಿಂದ ಮಾಡಲ್ಪಟ್ಟಿದೆ. ಇಂಥ ಎಕ್ಸಾಂಪಲ್ಸ್ ಅನ್ನು ತಗೊಂಡು, ಹೌದಾ, ಏನು ದ್ರವ್ಯದ ಭೌತಿಕ ಸ್ವರೂಪದಲ್ಲಿ ದ್ರವ್ಯ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ತಿಳ್ಕೊತೀವಿ. ಈಗ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಇದನ್ನು ಊಹಿಸ್ಲಿಕ್ಕೂ ಅಸಾಧ್ಯ. ಇಷ್ಟ ಚಿಕ್ಕದಾಗಿದಾವ ಅಂತ ಹೇಳಿಕ್ಕಾಗಲ್ಲ. ನಾ ಹೇಳ್ತಲ್ಲ, ಒಂದು ಚಾಕ್ ಪೀಸ್ನ ಸಣ್ಣ ಕಣವನ್ನ, ಒಂದು ಚಾಕ್ ಪೀಸ್ನ ಸಣ್ಣ ಕಣವನ್ನ ತಗೊಂಡು ಅದನ್ನ ಒಂದು ಕಣ ಅಂತ ಹೇಳಿದೆ. ಆದ್ರೆ ಆ ಕಣವನ್ನ ತಗೊಂಡು ನೀವು ಮತ್ತೆ ಬೇರ್ಪಡಿಸ್ತಾ ಹೋದ್ರೆ, ಹೌದಾ, ಜಾನ್ ಡಾಲ್ಟನ್ ಹೇಳ್ದಂಗ ಒಂದು ವಸ್ತುವನ್ನ ಅಟ್ ಲಾಸ್ಟ್ ಎಲ್ಲಿವರೆಗೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೊನೆ ಒಂದು ಎಂಡ್ ಬರ್ತದಲ್ಲ, ಅದನ್ನ ಪರಮಾಣು ಅಂತ ಹೇಳ್ದ. ನಿಮ್ಗೆ ಎಷ್ಟು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇರ್ತದಲ್ಲ ಅಷ್ಟು ಮತ್ತೆ ಕಣಗಳು ಇರ್ತಾವ ಅದ್ರಲ್ಲಿ. ಸಣ್ಣ ಚಾಕ್ ಪೀಸ್ನ ತುಣುಕಿನಲ್ಲಿ, ಧೂಳಿನ ಒಂದು ತುಣುಕಿನಲ್ಲಿ. ಧೂಳು ಎಷ್ಟು ಇರ್ತದ, ಬುದ್ಧಿ ಸಹ ಇರ್ತದೆ, ಕೆಲವು ಸಲ ಕಾಣಿಸೋದೇ ಇಲ್ಲ. ಬಿಸಿಲು ಮಾತ್ರ ಏನು ನಿಮ್ ಸೂರ್ಯನ ಬೆಳಕು ಬಂದಿರ್ತದಲ್ಲ ಕಿಂಡಿಯಿಂದ, ಅಂತ ಸೂರ್ಯನ ಬೆಳಕಿನ ಕಿಂಡಿಯಲ್ಲಿ ಮಾತ್ರ ಸಣ್ಣ ಸಣ್ಣ ಕಣಗಳು ಗೋಚರಿಸ್ತಿರ್ತಾವು. ಹೌದಿಲ್ಲ. ಅದಕ್ಕೆ ಅಂತಹದ್ರಲ್ಲೇ ಮತ್ತೆ ಬೇಕಾದಷ್ಟು ಕಣಗಳಿರ್ತಾವೆ. ಅದಕ್ಕೆ ಕಣಗಳು ಏನಾಗಿದಪ್ಪ ಅಂದ್ರೆ, ಮೊದಲನೇ ದ್ರವ್ಯದ ಭೌತಿಕ ಸ್ವರೂಪ ದ್ರವ್ಯ ಕಣಗಳಿಂದಾಗಿದೆ. ಎರಡನೇದು ಕಣಗಳು ತುಂಬಾ ಚಿಕ್ಕದಾಗಿರ್ತಾವ. ಕಣಗಳು ಏನಾಗಿರ್ತಾವ? ಚಿಕ್ಕದಾಗಿರುತ್ತವೆ. ಕಣಗಳು ಏನಾಗಿರ್ತಾವ? ತುಂಬಾ ಚಿಕ್ಕದಾಗಿರ್ತವೆ. ಇಲ್ಲದವ್ರು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ, ಕಣಗಳು ಚಿಕ್ಕದಾಗಿರುತ್ತವೆ ಅನ್ನೋ ತಿಳ್ಕೊಳ್ಳಿಕ್ಕೆ. ಇಲ್ಲಿ ಹೆಂಗ್ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ರಲ್ಲ, ಅವ್ರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಚಟುವಟಿಕೆಪ್ಪ ಅಂದ್ರೆ, ಒಂದು ಬೀಕರ್ ತಗೋತೀವಿ, ಬೀಕರ್ ಅಲ್ಲಿ ನೀರು ತಗೋತೀವಿ, ಮತ್ತೆ 100 ml ಬೀಕರ್ ನಲ್ಲಿ ನೀರು ತಗೋತೀವಿ 100 ml. ಆಮೇಲೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ KMnO4 ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಒಂದು 2-3 ಹರಳುಗಳನ್ನು ಇದ್ರ ಹಾಕ್ತೀವಿ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಒಂದು 2-3 ಹರಳುಗಳನ್ನು ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಹಾಕ್ತೀವಿ. ಹಾಕಿದ್ವಾ, ಹಾಕಿ ಚೆನ್ನಾಗಿ ಕಲಕ್ತೀವಿ. ಕಲಕದಾಗ ಆ ದ್ರಾವಣಕ್ಕೆ ಒಂದು ಬಣ್ಣ ಬರ್ತದೆ. ಆ ದ್ರಾವಣಕ್ಕೆ ಅತ್ಯಂತ ಗಡುಸಾದಂತ ಕೆಂಪು ಬಣ್ಣ ಬರ್ತದೆ. ಈ ದ್ರಾವಣದಲ್ಲಿಯ ಕೇವಲ 10 ml ದ್ರಾವಣವನ್ನ, ಈ ಬೀಕರ್ ನಲ್ಲಿರುವಂತಹ ದ್ರಾವಣ, ಈಗ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ದ್ರಾವಣ ಇದು, ಈ ದ್ರಾವಣವನ್ನ 10 ml ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಟ್ಯೂಬಲ್ ತಗೋತೀವಿ. ಕೇವಲ 100 ml ನ ದ್ರಾವಣ ತಯಾರಿಸ್ಕೊಂಡಿದೀವಿ, ಅದರಲ್ಲಿ ಕೇವಲ 10 ml ಏನ್ ಮಾಡ್ತೀವಿ, ಮತ್ತೊಂದು ಬೀಕರ್ ನಲ್ಲಿ ನೀರನ್ನ ತೆಗೆದುಕೊಂಡು, ಮತ್ತೊಂದು ಬೀಕರ್ ನಲ್ಲಿ ನೀರನ್ನ ಎಷ್ಟು 100 ml ನೀರನ್ನ ತೆಗೆದುಕೊಂಡು ಅದಕ್ಕೆ ಹಾಕ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಹಾಕ್ತೀವಿ. ಈಗ ಇಲ್ಲಿ ಎಷ್ಟು ಬಣ್ಣ ಗಡುಸಾಗಿತ್ತಲ್ಲ ಅಷ್ಟು ಬಣ್ಣ ಗಡುಸಾಗಿಲ್ಲ, ಇಲ್ಲಿ ಸ್ವಲ್ಪ ಕಂಡು ಬಂದಿದೆ. ಮತ್ತೆ ಈ ಮತ್ತೊಂದು ಟೆಸ್ಟ್ ಟ್ಯೂಬ್ ಅನ್ನು ತಗೊಂಡು ಇದರಲ್ಲಿರುವಂತಹ
ದ್ರಾವಣವನ್ನ 10 ml ತಗೊಂಡು ಅದನ್ನೇನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಬೀಕರ್ ಹಾಕ್ತಾ ಹೋಗ್ತೀವಿ. ಆ ಬೀಕರ್ ನಲ್ಲಿ ಎಷ್ಟು ನೀರು ತಗೊಂಡಿರ್ತೀವಿ? 100 ml. ನೆಕ್ಸ್ಟ್ ಇದೇ ತರ ಮತ್ತೆ 10 ml ನೀರನ್ನ ಮತ್ತೆ ಮತ್ತೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ತಗೋತೀವಿ. ಎಲ್ಲಿ ಹಾಕ್ತೀವಿ? ಮತ್ತೊಂದು ಬೀಕರ್ ಹಾಕ್ತೀವಿ. ಇಲ್ಲಿ ಒಂದು ಬೀಕರ್ ನಿಂದ ಇನ್ನೊಂದು ಬೀಕರ್ಗೆ ಹೋಲಿಸ್ತಾ ಹೋದಂಗೆ ಇಲ್ಲೇನು ಗಡುಸಾದ ಕೆಂಪು ಬಣ್ಣ ಇತ್ತಲ್ಲ ಅದು ಬಣ್ಣ ಕಡಿಮೆ ಆಗ್ತಾ ಹೋಗ್ತದ. ಆಮೇಲೆ ನೀವು ಎಷ್ಟೇ ಸಲ ಈ 10 ml ಹಾಕ್ತಾ ಹೋರಿ, ಕೊನೆಗೆ ಒಂದ್ ಸ್ವಲ್ಪ ಆದ್ರೂ ಆ ನೀರಿನ ಬಣ್ಣ ಬದಲಾಗೇ ಆಗ್ತದ. ನಾವು ಎಷ್ಟು ತಗೊಂಡಿದ್ವಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹರಳುಗಳನ್ನ? 2 ರಿಂದ 3 ಹರಳು, 2 ರಿಂದ 3 ಹರಳು ಉಪ್ಪಿನ ಹರಳು ನೋಡಿದ್ವಿ. 2 ರಿಂದ 3 ಹರಳು ತಗೊಂಡಿದೀವಿ, ಅಷ್ಟೇ ಹಾಕಿದೀವಿ 100 ml ನೀರಲ್ಲಿ. ಆಮೇಲೆ ಮುಂದಿನ ಬೀಕರ್ಗಳಲ್ಲಿ 10 ml ಹಾಕ್ತಾ ಇದೀವಿ. ಆದ್ರೆ ಕೊನೆ ಬೀಕರ್ನಲ್ಲೂ ನಮ್ಗೊಂದ್ ಸ್ವಲ್ಪ ಬಣ್ಣ ಬದಲಾಗಿದ್ದು ಕಾಣಿಸ್ತಾ ಇದೆ. ಅಂದ್ರೆ ಕೊನೆ ಬೀಕರ್ನಲ್ಲೂ ಏನಿದೆ? ಆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಕಣಗಳು ಇರ್ತಾವ. ನೋಡ್ರಿ, ಪ್ರತಿ ಸಲ 1/10 ರಿಡ್ಯೂಸ್ ಮಾಡ್ತಾ ಇದೀವಿ ಕಣಗಳನ್ನ. 100 ml ನೀರ್ ಹಾಕಿ ಪ್ರತಿ ಸಲ ಏನ್ ಮಾಡ್ತಾ ಇದೀವಿ? 1/10 ರೆಡ್ಯೂಸ್ ಮಾಡ್ತಾ ಇದೀವಿ. 1/10 ರೆಡ್ಯೂಸ್ ಮಾಡಿದಾಗ ಎಷ್ಟೇ ಸಲ ಪ್ರಯೋಗ ಮಾಡಿದ್ರು ಕೊನೆವರೆಗೂ ನಾನು ಒಂದು 5 ಸಲ ಮಾಡಿದೀನಿ ತಿಳ್ಕೊಡ್ರಿ. ಇಲ್ಲಿ ಹೌದಾ, 4 ಸಲ ಅಥವಾ 5 ಸಲ ಮಾಡಿದೀನಿ ತಿಳ್ಕೊಡ್ರಿ. ಒಂದು 7-8 ಸಲ 8ನೇ ಸಲ ಮಾಡಿದಾಗ್ಲೂ ಕೊನೆಯದರಲ್ಲಿ ಒಂದ್ ಸ್ವಲ್ಪ ಆದ್ರೂ ನೀರಿನ ಬಣ್ಣ ಬದಲಾಗಲೇಬೇಕು. ಅಂದ್ರೆ ಅದ್ರಲ್ಲಿ ಏನಿರ್ಬೇಕು? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಕಣಗಳು ಇರಲೇಬೇಕು. ಅವು ನೀರಿನಲ್ಲಿ ವಿಲೀನವಾದ ರೂಪದಲ್ಲಿ ಇರಲೇಬೇಕು. ಹಾಗಾದ್ರೆ ಕಣಗಳು ಅತ್ಯಂತ ಚಿಕ್ಕ ಗಾತ್ರವನ್ನ ಹೊಂದಿರ್ತವೆ. 2-3 ಹಾಳು ತಗೊಂಡಿದ್ವಿ, ನೀರೆಲ್ಲ ಕೆಂಪಾಗಿತ್ತು. ಸ್ವಲ್ಪ ಕಂದ ಕೇವಲ 10 ml ಇದ್ರಲ್ಲಿ ಎಲ್ಲ ತಗೊಂಡಿಲ್ಲ. 90 ml ಬಿಟ್ಟು 10 ml ಅಷ್ಟೇ ನೀರು ಮತ್ತೆ ಮಾಡಿದ್ವಿ. ನೆಕ್ಸ್ಟ್ ಬೀಕರ್ ಹಾಕಿದ್ವಿ, ಇದರಿಂದ ದ್ರಾವಣ ಮಾಡಿ ಮತ್ತೆ 10 ml ನೆಕ್ಸ್ಟ್ ಬೀಕರ್ ಹಾಕಿದ್ವಿ, ಮತ್ತೆ 10 ml ನೆಕ್ಸ್ಟ್. ಹಿಂಗ ಪ್ರತಿ ಸಲ ಆ ನೀರನ್ನ ನಾವು ಗಮನಿಸ್ತಾ ಹೋದಾಗ ಅದ್ರ ಬಣ್ಣ ಕಂದು ಬಣ್ಣಕ್ಕೆ ಬಂತು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನು ಗಡಸು ಕೆಂಪು ಬಣ್ಣ ಐತಲ್ಲ ಅದು ಕಂದು ಬಣ್ಣಕ್ಕೆ ಬಂತು. ಆದ್ರೆ ನಾವು ಎಷ್ಟೇ ಸಲ ಕೈಗೊಂಡ್ರು ನೀರಿನ ಬಣ್ಣ ಬದಲಾಯಿಸೋದು ಬಿಡ್ಲಿಲ್ಲ. ಅಂದ್ರೆ ಅದ್ರಲ್ಲಿ ಏನಿದ್ದು? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನ ಅತ್ಯಂತ ಚಿಕ್ಕದಾದ ಕಣಗಳು. ಇದು ಏನ್ ತೋರಿಸ್ಕೊಡ್ತದಪ್ಪ ಅಂದ್ರೆ ದ್ರವ್ಯದ ಭೌತಿಕ ಸ್ವರೂಪ ಅಥವಾ ದ್ರವ್ಯದ ಭೌತಿಕ ಲಕ್ಷಣಗಳು. ಒಂದು ದ್ರವ್ಯ ಕಣಗಳಿಂದಾಗಿದೆ, ಇನ್ನೊಂದು ದ್ರವ್ಯದ ಕಣಗಳು ಅತ್ಯಂತ ಏನಾಗಿದಾವ? ಚಿಕ್ಕದಾಗಿದಾವ. ದ್ರವ್ಯದ ಕಣಗಳು ಏನಾಗಿದಾವ? ಅತ್ಯಂತ ಚಿಕ್ಕದಾಗಿದಾವ. ಇನ್ನ ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡೋಣ. ಏನು? ದ್ರವ್ಯದ ಕಣಗಳ ಗುಣಲಕ್ಷಣಗಳು. ದ್ರವ್ಯದ ಕಣಗಳ ಗುಣಲಕ್ಷಣಗಳು. ಹೌದಾ? ಈ ಚಟುವಟಿಕೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನೀವು ನಾನು ಕ್ಲಾಸ್ ಮುಗಿಸಿದ ಮೇಲೆ ನಿಮ್ಗೆ ಕೇಳ್ತೀನಿ, ಡೌಟ್ಸ್ ಇದ್ರೆ ಕೇಳಬಹುದು. ಈಗ ದ್ರವ್ಯದ ಕಣಗಳ ಗುಣಲಕ್ಷಣಗಳು. ದ್ರವ್ಯದ ಕಣಗಳ ಗುಣಲಕ್ಷಣಗಳು. ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಮೊದಲನೇದೇನಪ್ಪಾ ಅಂದ್ರೆ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶ ಇದೆ. ದ್ರವ್ಯದ ಕಣಗಳ ನಡುವೆ ಏನಿದೆ? ಸ್ಥಳಾವಕಾಶವಿದೆ. ಅಥವಾ ದ್ರವ್ಯದ ಕಣಗಳ ನಡುವೆ ಅಂತರ ಇದೆ, ಸ್ಥಳಾವಕಾಶ ಇದೆ. ಅಥವಾ ದ್ರವ್ಯದ ಕಣಗಳ ನಡುವೆ ಏನಿದೆ? ಅಂತರ ಇದೆ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ 6th 7th ಅಲ್ಲಿ ಏನ್ ಅಭ್ಯಾಸ ಮಾಡಿರ್ತೀರಿ ಅಂದ್ರೆ ಈ ರೀತಿ ಒಂದು ಡಯಾಗ್ರಾಮ್ ಅಭ್ಯಾಸ ಮಾಡಿರ್ತೀರಿ. ಕಣಗಳು ಒತ್ತೊತ್ತಾಗಿರ್ತವೆ. ಎಲ್ಲಿ? ಕಣಗಳಲ್ಲಿ. ಕಣಗಳು ಏನಾಗಿರ್ತಾವ? ಬಿಡಿ ಬಿಡಿಯಾಗಿರ್ತಾವೆ. ಎಲ್ಲಿ? ದ್ರವಗಳಲ್ಲಿ. ಇಲ್ಲಿ ತೋರಿಸಿದ್ನಲ್ಲ, ಕಣಗಳು ಏನಾಗಿರ್ತಾವ? ಸ್ವತಂತ್ರವಾಗಿ ಚಲಿಸಿರ್ತಾವ. ಎಲ್ಲಿ? ಅನಿಲಗಳಲ್ಲಿ. ಇಲ್ಲಿ ಡಯಾಗ್ರಾಮ್ ಅನ್ನು ನೋಡಿದ ತಕ್ಷಣ ಕ್ಲಿಯರ್ ಆಗಿ ಹೇಳ್ಬಹುದು. ಏನು? ಕಣಗಳ ನಡುವೆ ಅಂತರ ಬಹಳ ಕಡಿಮೆ ಐತಿ. ಎಲ್ಲಿ? ಕಣಗಳ ನಡುವೆ ಅಂತರ ಬಹಳ ಹೆಚ್ಚಿಲ್ಲ, ಆದ್ರೂ ಒಂದ್ ಮಟ್ಟಕ್ಕೆ ಐತಿ. ಎಲ್ಲಿ? ದ್ರವಗಳಲ್ಲಿ. ಆಮೇಲೆ ಕಣಗಳ ನಡುವೆ ಅತ್ಯಂತ ಅಂತರ ಹೆಚ್ಚೈತಿ. ಕಣಗಳು ಏನಾಗ್ತಾವ ಅಂದ್ರೆ ಅತ್ಯಂತ ಸ್ವತಂತ್ರವಾಗಿ ಒಂದು ಇನ್ನೊಂದರಿಂದ ವಿರುದ್ಧವಾಗಿ ಚಲಿಸ್ತಾವ. ಹೌದಾ? ಹಾಗಾದ್ರೆ ಕಣಗಳ ನಡುವೆ ಏನಿದೆ? ಅಂತರ ಇದೆ. ಒಂದು ಸಣ್ಣ ಚಟುವಟಿಕೆ ಮೂಲಕ ಅಭ್ಯಾಸ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಕಲ್ಲು ತಗೋತೀನಿ, ಚೌಕಾಕಾರದ ಒಂದು ಕಲ್ಲು. ಒಂದು ಏನ್ ತಗೋತೀನಿ ಅಂದ್ರೆ ಚಾಕ್ ತಗೋತೀನಿ. ಆಮೇಲೆ ಒಂದು ಏನ್ ತಗೋತೀನಿ ಅಂದ್ರೆ ಸ್ಪಂಜ್ ತಗೋತೀನಿ. ಹೌದಾ? ಘನಾಕಾರದ ಒಂದು ಸ್ಪಂಜ್ ಅನ್ನ ತಗೋತೀನಿ. ಸ್ಪಂಜ್ ಅನ್ನು ಬಳಸ್ತಾ ಗೊತ್ತಿಲ್ಲ ನಾವು, ಡಸ್ಟರ್ ಅಲ್ಲಿ ಸ್ಪಂಜ್ ಇರ್ತದ. ಹೌದಾ? ಆಮೇಲೆ
ಈ ಗೌಂಡಿಗಳು ಗಿಲಾವ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ, ಸ್ಪಂಜ್ ಬಳಸ್ತಾರಲ್ಲ ಅಂತ ಸ್ಪಂಜ್ ತಗೊಂಡಿದ್ದೀನಿ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಇವುಗಳಲ್ಲಿ ಸ್ಥಳಾವಕಾಶ ಐತೆ ಇಲ್ಲ ಅನ್ನೋದು ನಮ್ಗೆ ಕಂಡು ಹಿಡಿಬೇಕಾಗಿದೆ ಒಂದು ಚಟುವಟಿಕೆ ಮೂಲಕ. ಅಲ್ಲಿ ಕೊಟ್ಟಿಲ್ಲ ಆದ್ರೂ ಒಂದು ಚಟುವಟಿಕೆ ಮೂಲಕ ನಾವೇನ್ ಮಾಡ್ಬೇಕಾಗಿದೆ, ಇವುಗಳ ನಡುವೆ ಅಂತರ ಐತಿ, ಸ್ಥಳಾವಕಾಶ ಐತಿ ಅನ್ನೋದು ತಿಳ್ಕೊಳ್ಬೇಕಾಗಿದೆ. ನೋಡ್ರಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ಬೀಕರ್ ನೀರು ತಗೋತೀವಿ. ಹೌದಾ, ಬೀಕರ್ ನೀರು ತಗೊಂಡು ಕಲ್ಲನ್ನು ಮುಳುಗಿಸ್ತೀವಿ. ಕರಿ ಕಲ್ಲನ್ನು ಏನ್ ಮಾಡ್ತೀವಿ, ಮುಳುಗಿಸ್ತೀವಿ. ಮುಳುಗಿಸಿದ್ವಾ, ಕರಿ ಕಲ್ಲನ್ನ ಮುಳುಗಿಸಿದಾಗ ಹೌದಾ, ಆ ಕರಿ ಕಲ್ಲಿನಿಂದ ಗುಳ್ಳೆಗಳು ಬರೋದಿಲ್ಲ. ನೀರಿನಲ್ಲಿ ಮುಳುಗಿಸಿದಾಗ ಸಣ್ಣ 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 ಗುಳ್ಳೆಗಳು ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಇರ್ತದಲ್ಲ ಸೈಡ್ ದಿಂದ ನೋಡ್ರಿ, ಗುಳ್ಳೆಗಳ ಮೇಲೆ ಹೋಗ್ತಾ ಇದಾವ ಏನಂತ. ಗುಳ್ಳೆಗಳ ಪ್ರಮಾಣ ಸೈಡ್ ಏನ್ ಹೋಗಿರ್ತಾವ, ಫಸ್ಟ್ ಹಾಕಿದ ತಕ್ಷಣ ಏನು ಸ್ಥಳವನ್ನು ಆಕ್ರಮಿಸ್ಕೋವಾಗ ಏನೇ ಹೋಗಿರ್ತಾವಲ್ಲ ಅಷ್ಟೇ. ಅದನ್ನ ಬಿಟ್ರೆ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಲ್ಲಿನ ಒಳಭಾಗದಿಂದ ಬಂದು ಇರಲ್ಲ. ಯಾಕೆ, ಕಣಗಳು ಬಹಳ ಒತ್ತೊತ್ತಾಗಿದಾವ. ಕಣಗಳು ಏನಾಗಿದಾವ, ಬಹಳ ಒತ್ತೊತ್ತಾಗಿದಾವ. ಈಗ ಈ ಚಾಕ್ ಪೀಸ್ ಅನ್ನ ಒಂದು ಅರ್ಧ ಪೀಸ್ ಮಾಡ್ರಿ ಅಥವಾ ಫುಲ್ ಹಾಕ್ರಿ. ಹೌದಾ, ಹಾಕ್ಬಿಟ್ಟು ನೀರಿನಲ್ಲಿ ಹಾಕ್ಬಿಟ್ಟು ಸೈಡ್ ನಿಂದ ವೀಕ್ಷಿಸ್ರಿ. ಸಣ್ಣ ಗುಳ್ಳೆಗಳೇನಾಗ್ತಿರ್ತಾವ, ಮೇಲೆ ಹೋಗ್ತಿರ್ತಾವ ನೋಡ್ರಿ. ಸಣ್ಣ ಗುಳ್ಳೆಗಳೇನಾಗ್ತಿರ್ತಾವ ಅಂದ್ರೆ ಮೇಲೆ ಹೋಗ್ತಿರ್ತಾವ. ಯಾಕೆ ಮೇಲೆ ಹೋಗ್ತಿರ್ತಾವ, ಯಾಕಂದ್ರೆ ಚಾಕ್ ಪೀಸ್ ನಲ್ಲಿರುವಂತಹ ಕಣಗಳ ನಡುವೆ ಅಲ್ಲಲ್ಲಿ ಮಿಡಲ್ ಗ್ಯಾಪ್ ಐತಿ. ಆ ಗ್ಯಾಪ್ಗೆ ಯಾವ್ದು ಆವರಿಸ್ಕೊಳ್ತದ, ನೀರು ಆವರಿಸ್ಕೊಳ್ತದ. ಹೌದಾ, ಗ್ಯಾಪ್ ಏನಾಗ್ತದ, ನೀರು ಆವರಿಸ್ಕೊಳ್ತದ. ನೀರಿಗೆ ಸಂಲಗ್ನತ್ವ ಬಹಳ ವೇಗವಾಗಿ ಒಂದು ಸ್ಥಳವನ್ನು ನೀರು ಏನ್ ಮಾಡ್ತದ, ಆಕ್ರಮಿಸ್ಕೊಳ್ತದ. ಹೌದಾ, ಚಾಕಲ್ಲಿ ಅಂದ್ರೆ ಏನಾಯ್ತು, ಸ್ಥಳಾವಕಾಶ ಇದೆ. ಸ್ಥಳಾವಕಾಶ ಎಲ್ಲಿರ್ತದ, ಕಣಗಳ ಮಧ್ಯದಲ್ಲಿ. ಹಂಗಾದ್ರೆ ದ್ರವ್ಯದ ಕಣಗಳ ನಡುವೆ ಅವಕಾಶ ಐತಿ ಅಥವಾ ಸ್ಥಳಾವಕಾಶ ಐತಿ ಅಥವಾ ದ್ರವ್ಯದ ಕಣಗಳ ನಡುವೆ ಅಂತರ ಇದೆ. ಏನಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಇರ್ಲೇಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಬ್ಬಿಣ ತಗೋತೀವಿ, ಕಬ್ಬಿಣವನ್ನು ತಗೊಂಡು ಹತೋಟಿಯಿಂದ ಹೊಡೆದಾಗ, ಫಾರ್ ಎಕ್ಸಾಂಪಲ್ ನೋಡ್ರಿ, ಕಮ್ಮಾರರು ಆಯುಧಗಳನ್ನ ಮಾಡ್ಬೇಕಾದ್ರೆ ಹೊಡೆದು ಮಾಡ್ತಾರಲ್ಲ. ಹೌದಾ, ಬೇಕಾದಕ್ಕೆ ಆಯುಧಕ್ಕೆ ಹೆಂಗೋ ಚಪ್ಪಟೆಯಾಗಿ ಮಾಡ್ಬೇಕಾದ್ರೂ ಉದ್ದವಾಗಿ ಮಾಡ್ಬೇಕು ಹೊಡೆದ ಮಾಡ್ತಾರಲ್ಲ. ಅಂದ್ರೆ ಅವುಗಳಲ್ಲೂ ಒಂದ್ ಸ್ವಲ್ಪ ಆದ್ರೆ ಹಾಕೋತ್ತೆ ಗ್ಯಾಪ್ ಇರಲೇಬೇಕು. ಅಂದ್ರೆ ಘನಗಳಲ್ಲೂ ಸ್ಥಳಾವಕಾಶ ಇದೆ. ಹೌದಾ, ಆಮೇಲೆ ಕಲ್ಲು ತಗೊಂಡೆ, ಸ್ಥಳಾವಕಾಶ ಐತಿ ಆದ್ರೆ ಬಹಳ ಕಡಿಮೆ, ನೀರು ಹೋಗುವಷ್ಟಿಲ್ಲ. ಆಮೇಲೆ ಚಾಕ್ ಪೀಸ್ ಸರಳವಾಗಿ ಸಣ್ಣ ಗುಳಿಗಳ ರೂಪದಲ್ಲಿ ನೀರು ಗುಳಿಗಳು ಬರ್ತಾ ಇದಾವೆ. ಹಾಗಾದ್ರೆ ಆ ಸ್ಥಳಕ್ಕೆ ಏನ್ ಆಕ್ರಮಿಸ್ಕೊಳ್ತಾ ಇದೆ, ನೀರು ಹಾಕ್ಸ್ಕೊಳ್ತಾ ಇದೆ. ಇನ್ನು ಸ್ಪಂಜ್ ಒಂದು ಅರ್ಧ ಕಟ್ ಮಾಡಿ ನೀವು ಬೇಕರ್ನಲ್ಲಿ ಏನಾದ್ರೂ ಅದ್ದ ಇದ್ರೆ ಎಲ್ಲಾ ನೀರನ್ನ ಹಿಡ್ಕೊಂಡು ನೀರ್ ಎಲ್ಲಿ ಐತಿ ಅನ್ನೋದನ್ನ ನಾವು ಸ್ಪಂಜ್ ಮೇಲೆ ಹುಡ್ಕೊಳ್ಬೇಕು. ಮತ್ತೆ ಸ್ಪಂಜ್ ತಗೊಂಡು ಗಟ್ಟಿಯಾಗಿ ಹಿಡಿದು ಅಮುಕಿದಾಗ ಅದ್ರ ನೀರು ಏನಾಗ್ತದ, ಹೊರಗೆ ಬರ್ತದೆ. ಅಂದ್ರೆ ಇದಕ್ಕಿಂತ ಸ್ಥಳಾವಕಾಶ ಇದರಲ್ಲಿ ಹೆಚ್ಚೈತಿ, ಇದಕ್ಕಿಂತ ಸ್ಥಳಾವಕಾಶ ಇದರಲ್ಲಿ ಹೆಚ್ಚೈತಿ. ಈ ಒಂದು ಚಟುವಟಿಕೆಯ ಮೂಲಕ ನಾವು ಏನ್ ತಿಳ್ಕೊಳ್ತೀವಪ್ಪ ಅಂದ್ರೆ, ಏನಿದೆ, ದ್ರವ್ಯಗಳ ಏನು ಕಣಗಳಿರ್ತಾವಲ್ಲ ಆ ಕಣಗಳ ನಡುವೆ ಸ್ಥಳಾವಕಾಶ ಇದೆ. ಏನಿದೆ, ಸ್ಥಳಾವಕಾಶ ಇದೆ. ಇನ್ನ ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಎರಡನೇದು, ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಎರಡನೇದು ಯಾವ್ದಪ್ಪ ಅಂದ್ರೆ, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ನಮಗೆ ಕಣ್ಣಿಗೆ ಗೋಚರಿಸೋದಿಲ್ಲ. ಕೆಲವು ವಸ್ತುಗಳಲ್ಲಿ ಕಣ್ಣಿಗೆ ಗೋಚರಿಸೋದಿಲ್ಲ. ಇನ್ನು ಕೆಲವು ವಸ್ತುಗಳಲ್ಲಿ ಕಣ್ಣಿಗೆ ಗೋಚರಿಸಬೇಕಾದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಕೆಲವು ಪ್ರಾಕ್ಟಿಕಲ್ಸ್ ಮಾಡಬೇಕು, ಅವಾಗ ಮಾತ್ರ ಗೊತ್ತಾಗ್ತದೆ. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಇದು. ದ್ರವ್ಯದ ಕಣಗಳ ನಡುವೆ ಸ್ಥಳಾವಕಾಶ ಇದೆ ಅಂತ ಚಟುವಟಿಕೆ ಮೂಲಕ ತಿಳ್ಕೊಂಡ್ವಿ. ಈಗ ದ್ರವ್ಯದ ಕಣಗಳು ನಿರಂತರವಾಗಿ ಇರ್ತಾವ, ಚಲನೆಯಲ್ಲಿರ್ತಾವ. ಸರ್, ನಾವೊಂದು ಕಬ್ಬಿಣದ ಗುಂಡ ತಗೊಂಡಿದೀನಿ ಅಂತ ತಿಳ್ಕೊಡ್ರಿ. ಹೌದಾ, ಆ ಕಬ್ಬಿಣದ ಗುಂಡಿನಲ್ಲಿ ಕಣಗಳು ಚಲಿಸ್ತಾವೆ. ಹೆಂಗ್ ಚಲಿಸ್ತಾವ ಅಂತ ನಂಗೆ ಗೊತ್ತಾಗ್ತದ್ರಿ ಸರ್? ಅಥವಾ ಒಂದು ಕಬ್ಬಿಣದ ಉದ್ದಾದ ಪಟ್ಟಿಯನ್ನು ತಗೊಂಡಿದೀನಿ, ಇದ್ರಲ್ಲಿ ಕಣಗಳು ಚಲಿಸ್ತಾವ, ನಂಗೆ ಗೊತ್ತಾಗ್ಬೇಕು ಸರ್ ಕಣಗಳು ಚಲಿಸ್ತಾವ ಅಂತ? ಕಾಣಿಸ್ತಾವನ್ರಿ, ಮೈಕ್ರೋಸ್ಕೋಪ್ ಹಚ್ಚಿ ನೋಡ್ಬೋದ್ರಿ? ಸಾಧ್ಯ ಇಲ್ಲ, ಅಗೋಚರ. ಆದ್ರೂ ಕಣಗಳೇನಿರ್ತಾವ, ಚಲನೆಯಲ್ಲಿರ್ತಾವ. ನಿಮ್ಗೆ ಹೆಂಗ ನಾವು ಇದನ್ನ ಅರ್ಥ ಮಾಡಿಸ್ಬಹುದು ಅಂದ್ರೆ, ಈಗ ಕಬ್ಬಿಣದ ಒಂದು ಪಟ್ಟಿ ಐತಿ. ಹೌದಾ, ಈ ಕಬ್ಬಿಣದ ಪಟ್ಟಿಯ ಮೇಲೆ ಜೋರಾಗಿ ಹತೋಡಿಯಿಂದ ನಾನು ಹೊಡಿತಾ ಹೋಗ್ತೀನಿ. ಹತೋಡಿಯಿಂದ ಹೊಡೆದಾಗ ಏನು ಘರ್ಷಣೆಯಿಂದ ಶಾಖ ಉಂಟಾಗ್ತದ. ಆ ಶಾಖ ಪಟ್ಟಿಯ ಒಂದು ಭಾಗದಲ್ಲಿ ಹೊಡಿತಿರ್ತೀವಿ, ಆದ್ರೆ ಬಹಳ ಹೊತ್ತು ಹೊಡೆದ ನಂತರ ಪಟ್ಟಿ ಇನ್ನೊಂದು ಭಾಗ ಕೂಡ ಬಿಸಿ ಆಗ್ತದೆ. ಏನಾಗ್ತದ, ಬಿಸಿ ಆಗ್ತದೆ. ಯಾಕೆ ಬಿಸಿ ಆಯ್ತು? ಯಾಕಂದ್ರೆ ದ್ರವ್ಯದಲ್ಲಿ ಕಣಗಳಿದ್ದು, ಈ ಕಣಗಳು ಇಲ್ಲಿಂದ ಈ ಕಡೆ ಚಲಿಸಲಿಲ್ಲ, ಆದ್ರೆ ಇದ್ದ ಸ್ಥಾನದಲ್ಲೇ ಕಂಪಿಸಿ
ಇದ್ದ ಸ್ಥಾನದಲ್ಲಿಯೇ ಕಂಪಿಸಿ ಉಷ್ಣವನ್ನ ಒಂದು ಕಣದಿಂದ ಇನ್ನೊಂದಕ್ಕೆ, ಇನ್ನೊಂದರಿಂದ ಇನ್ನೊಂದಕ್ಕೆ, ಇನ್ನೊಂದರಿಂದ ಇನ್ನೊಂದಕ್ಕೆ ಹೀಗೆ ವರ್ಗಾಯಿಸ್ತಾ ಹೋಯ್ತು. ಒಂದು ಕಣದಿಂದ ಇನ್ನೊಂದಕ್ಕೆ, ಇನ್ನೊಂದು ಕಣದಿಂದ ಇನ್ನೊಂದಕ್ಕೆ ಹೀಗೇನ್ ಮಾಡ್ತಾ ಹೋಯ್ತು, ವರ್ಗಾಯಿಸ್ತಾ ಹೋಯ್ತು. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಕಣ ಈ ಕಡೆ ಬರಂಗಿಲ್ಲ ಘನಗಳಲ್ಲಿ. ಹಂಗಿದ್ರೆ ನಮ್ಗೆ ಗೋಚರ ಆಗ್ತಿತ್ತದು. ಅಗೋಚರ ಯಾಕಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ದ ಜಾಗದಾಗ ಅಳಿಗಾಡ್ಬಿಡ್ತದೆ, ಇದ್ದ ಜಾಗದಲ್ಲಿ ಏನಾಗ್ತದೆ ಅಳಿಗಾಡ್ಬಿಡ್ತದೆ. ಅವಾಗ ಅಳಿಗಾಡುವಾಗ ನುಸ್ತ ಚಲನೆಯನ್ನು ಅಷ್ಟೇ ಮಾಡಲ್ಲ, ಅದು ಉಷ್ಣವನ್ನು ವರ್ಗಾಯಿಸ್ತದೆ. ಅವಾಗ ಬಹಳ ಹೊತ್ತಿನವರೆಗೆ ಇನ್ನು ಕಬ್ಬಿಣದ ಪಟ್ಟಿಯ ಒಂದು ತುದಿಯನ್ನು ಹೊಡಿತಾ ಇದ್ರೆ ಅದರಲ್ಲಿರುವಂಥ ಉಷ್ಣ ಪಟ್ಟಿ ಇನ್ನೊಂದು ತುದಿಗೆ ಚಲಿಸ್ತದೆ. ಹಂಗಾದ್ರೆ ಕಣಗಳ ಚಲನೆಯಲ್ಲಿದ್ದಾವ, ಕಣಗಳು ಚಲನೆಯಲ್ಲಿದ್ದಾವ. ಆಮೇಲೆ ಯಾವಾಗ ದ್ರವ್ಯವನ್ನೇ ಉಚ್ಚ ತಾಪದಲ್ಲಿ ಕಾಯಿಸ್ತೀವಿ, ದ್ರವ್ಯವನ್ನ ಏನ್ ಮಾಡ್ತೀವಿ ಉಚ್ಚ ತಾಪದಲ್ಲಿ ಕಾಯಿಸ್ತೀವಿ, ಅವಾಗ ಅವುಗಳ ಚಲನೆಯ ವೇಗ ಹೆಚ್ಚಾಗ್ತದೆ. ಫಾರ್ ಎಕ್ಸಾಂಪಲ್ ದ್ರವ ರೂಪದಲ್ಲಿರುವಂತ ಕಬ್ಬಿಣ, ಅದರಲ್ಲಿರುವಂತ ಕಣಗಳು ಈಗೇನ್ ಹೇಳಿದ್ನಲ್ಲ ಇದಕ್ಕಿಂತ ಬಹಳ ವೇಗವಾಗಿ ಏನಾಗ್ತಿರ್ತಾವ, ಚಲಿಸ್ತಾವ. ಹೌದಾ? ಚಲನೆಯೊಂದಿಗೆ ದ್ರವ್ಯದಲ್ಲಿರುವಂತ ಕಣಗಳ ಚಲನೆಯ ವೇಗ ಏನಾಗ್ತದ, ಹೆಚ್ಚಾಗ್ತದ. ಈಗ ಮತ್ ಇದೇ ತರ ನಮ್ಗೆ ಎಕ್ಸಾಂಪಲ್ಸ್ ಬೇಕಾಗಿದಾವ. ಇದೇ ತರ ಏನಾಗಬೇಕಾಗಿದೆ, ಎಕ್ಸಾಂಪಲ್ಸ್ ಬೇಕಾಗಿದೆ. ಹೌದಾ? ದ್ರವ್ಯದ ಕಣಗಳು ಚಲನೆಯಲ್ಲಿ ಇರ್ತಾವ ಅನ್ನೋದನ್ನ ಪ್ರಾಕ್ಟಿಕಲ್ ಮೂಲಕ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ತಿಳ್ಕೋದಾದ್ರೆ ಹೆಂಗ್ ಸರ್, ಒಂದು ಏನೋ ಬೀಕರ್ ನೀರು ತಗೊಳ್ಳೋಣ, ಸಕ್ಕರೆಯನ್ನು ಹಾಕೋಣ, ಗೊತ್ತಾಗಲ್ಲ. ಅಲ್ಲೂ ದ್ರವ್ಯದನ್ನು ಕಣಗಳ ಚಲನೆ ಇದೆ, ಸಕ್ಕರೆ ಏನಾಗ್ತದೆ ವಿಸರಣೆ ಹೊಂತಾ ಇದೆ, ಆದ್ರೆ ಅದನ್ನ ಗೋಚರ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಬೀಕರ್ ಅಲ್ಲಿ ನೀರು ತಗೋತೀವಿ. ಬೀಕರ್ ಅಲ್ಲಿ ನೀರು ತಗೊಂಡು ಅದಕ್ಕೆ ಬೇಕಾದ್ರೆ ನೀವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ KMnO4 ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ ಹಾಕಬಹುದು, ಅಥವಾ ಏನು ಯಾರ್ ಸೌಂಡ್ಪಾ, ಯಾರ್ ಮೈಕ್ ಓಪನ್ ಮಾಡಿದ್ರಿ, ಯಾರ್ ಸೌಂಡ್ ಅದು, ಏನ್ ಕೇಳಾಡಿದ್ರೆ ಕೇಳ್ರಿ. ಯಾರ್ ಸೌಂಡ್ ಅದು, ಮೈಕ್ ಆನ್ ಮಾಡ್ಬೇಡ್ರಿ. ಏನಾದ್ರು ಕೇಳಿದ್ರೆ ಮೈಕ್ ಆನ್ ಮಾಡಿ ಕೇಳ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲೆಲ್ಲ ಓಕೆ, ಈ ಕಡೆ ಲಕ್ಷ ಕೊಡ್ರಿ. ಒಂದು ಬೀಕರ್ ತಗೋತೀವಿ, ಬೀಕರ್ ಅಲ್ಲಿ ನೀರ್ ತಗೋತೀವಿ. ಹೌದಾ? ಬೀಕರ್ ಅಲ್ಲಿ ನೀರ್ ತಗೊಂಡು ಅದರಲ್ಲಿ ಸಕ್ಕರೆ ಅಥವಾ ಉಪ್ಪನ್ನು ಹಾಕಿ ನಾವು ಕಲಕಿದಾಗ ಅದರಲ್ಲಿರುವಂತ ಕಣಗಳ ಚಲನೆ ನಮ್ಗೆ ಗುರುತಾಗಲ್ಲ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ಬೀಕರ್ ತಗೊಳ್ಳೋಣ, ಆ ಬೀಕರ್ ನಲ್ಲಿ ಒಂದು ಹನಿ ಇಂಕ್ ಹಾಕ್ಬಿಡೋಣ ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕೋಣ. ಇಂಕ್ ಹಾಕೋಣ ಅಥವಾ ಪೊಟ್ಯಾಷಿಯಂ ಏನ್ ಮಾಡೋಣ, ಪರ್ಮ್ಯಾಂಗನೇಟ್ ಹಾಕೋಣ. ನಿಧಾನವಾಗಿ ಆ ಇಂಕ್ ಏನಾಗ್ತದೆ ಅಂದ್ರೆ ಆ ನೀರಿನಲ್ಲಿ ಹರಡ್ತಾ ಹೋಗ್ತದೆ ನೋಡ್ರಿ. ನಿಧಾನವಾಗಿ ಆ ಇಂಕ್ ಆ ನೀರಿನಲ್ಲಿ ಏನಾಗ್ತದ, ಹರಡ್ತಾ ಹೋಗ್ತದೆ. ನಿಧಾನವಾಗಿ ಹರಡ್ತಾ ಹೋಗ್ತದೆ, ನಿಧಾನವಾಗಿ ಏನಾಗ್ತದ, ಹರಡ್ತಾ ಹೋಗ್ತದೆ. ಇಂಕ್ ತಗೋಬಹುದು ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹರಳುಗಳನ್ನು ಹಾಕ್ಬಹುದು. ಹೌದಾ? ಹಂಗಾದ್ರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನಾವು ಹಾಕಿದಲ್ಲೇ ಇರ್ಬೇಕಾಗಿತ್ತಲ್ಲ, ಅದ್ರ ಸಣ್ಣ ಸಣ್ಣ ಕಣಗಳು ಯಾಕೆ ನೀರಿನಲ್ಲಿ ಚಲಿಸ್ಬೇಕು ಹೋಗ್ಬೇಕಾಗಿತ್ತು? ಯಾಕೆ ಚಲಿಸ್ಕೊಂಡು ಹೋಗ್ತಾವಂದ್ರೆ ನೀರಿನ ಕಣಗಳು ಚಲನೆಯಲ್ಲಿರ್ತಾವ. ಆಮೇಲೆ ಇದೇ ಪ್ರಯೋಗವನ್ನ ನಾನು ಈಗ ತಾನು ಹೇಳಿದ್ನಲ್ಲ, ಏನು ದ್ರವ್ಯದ ಉಷ್ಣ ಹೆಚ್ಚಾದಂತೆ ಕಣಗಳ ವೇಗನು ಏನು ಕಣಗಳ ಚಲನೆಯ ವೇಗನು ಕೂಡ ಏನಾಗ್ತದ, ಹೆಚ್ಚಾಗ್ತದ ಅನ್ನೋದು ತಿಳ್ಕೊಳ್ಳಿಕ್ಕೆ ಏನ್ ಮಾಡೋಣ ಅಂದ್ರೆ ಮತ್ತೊಂದು ಪ್ರಯೋಗ ಮಾಡೋಣ. ಏನು, ಒಂದು ಬೀಕರ್ ನೀರು ತಗೊಳ್ಳೋದು. ಎಂತ ನೀರಪ್ಪ ಅಂದ್ರೆ ತಂಪು ನೀರು. ಎಂತ ನೀರು, ತಂಪು ನೀರು. ಆಮೇಲೆ ಇನ್ನೊಂದು ಬೀಕರ್ ನೀರು ತಗೊಳ್ಳೋದು. ಎಂತ ನೀರಪ್ಪ ಅಂದ್ರೆ ಬಿಸಿ ನೀರು. ಎಂತ ನೀರು, ಬಿಸಿ ನೀರು. ಸೇಮ್ ಕ್ವಾಂಟಿಟಿ ಇರಲಿ, ಇಲ್ಲೂ 100 ml ತಗೊಂಡಿದ್ರೆ ಅಂದ್ರೆ ಇಲ್ಲೂ 100 ml ತಗೊಂಡು ಹೆಚ್ಚು ಕಡಿಮೆ ಮಾಡ್ತಾರೆ. ಓಕೆ, ತಗೊಂಡ್ಬಿಟ್ಟು ಒಂದ್ 2-3 ಹರಳು ಇದಕ್ಕೂ ಏನ್ ಮಾಡ್ರಿ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕ್ರಿ, ಇದಕ್ಕೂ ಒಂದ್ 2-3 ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕ್ರಿ. ಯಾವುದರಲ್ಲಿ ಕಣಗಳು ಬಹಳ ವೇಗವಾಗಿ ಚದುರಿ ಹೋಗ್ತಾವ ನೋಡ್ರಿ. ಯಾವ್ದ್ರಲ್ಲಿ ಹೋಗ್ತಾವಪ್ಪ ಅಂದ್ರೆ ಯಾವ ನೀರು ಬಿಸಿ ಇರ್ತದಲ್ಲ ಆ ನೀರಿನಲ್ಲಿರುವಂತ ಕಣಗಳು ಬಹಳ ವೇಗವಾಗಿ ಚದುರಿ ಹೋಗ್ತಾವ. ಯಾಕಪ್ಪ ಅಂದ್ರೆ ಆ ನೀರಿನಲ್ಲಿರುವಂತ ಕಣಗಳ ಚಲನೆ ವೇಗ ಹೆಚ್ಚಿರ್ತದೆ. ಯಾವ್ದಕ್ಕೋಸ್ಕರ, ತಂಪಲ್ಲಿ ಇದಾವ ಅಂತ ಹೇಳಿ ಹೆಚ್ಚು ಕಣಗಳ ಚಲನೆ ವೇಗ ಇಲ್ಲ ಅಂತೇನಿಲ್ಲ, ಇದಾವ, ನಿಧಾನವಾಗಿ ಚದುರ್ತಾವ. ನಿಧಾನವಾಗಿ ಏನಾಗ್ತಾ ಚದುರ್ತಾ ಹೋಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಏನಾಗ್ತದೆ, ಚಲನೆಯಲ್ಲಿರುತ್ತವೆ ಅಂತ ತಿಳ್ಕೊಳ್ತೀವಿ. ಈಗ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ನಿಮ್ದೊಂದು ದೊಡ್ಡ ಹಾಲ್ ಐತಿ. ದೊಡ್ಡ ಹಾಲ್ನ ಮೂಲೆ ಒಂದು ಮೂಲೆಯಲ್ಲಿ ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಮದರ್ ನಿಮ್ಮ ಫಾದರ್ ಏನ್ ಮಾಡ್ತಾರೆ, ಒಂದು ಊದುಬತ್ತಿ ಹಚ್ಚಿಬಿಡ್ತಾರೆ. ಅದ್ರ ಹೊಗೆ ಐತಿಲ್ಲ, ಅದ್ರ ಹೊಗೆ ಅಲ್ಲೇ ಇರದೆ ಕೊಠಡಿ ಎಲ್ಲಾ ಭಾಗದಲ್ಲಿ ಹರಡ್ತಾ ನಿಮ್ಮ ಮೂಗನ್ನು ಬಂದು ತಲುಪ್ತದೆ. ನಿಮ್ಮ ಮೂಗನ್ನು ಬಂದು ಏನಾಗ್ತದ, ತಲುಪ್ತದೆ. ಯಾಕೆ ಒಂದೇ ಕಡೆ ಇಡ್ಬೇಕಾಗಿತ್ತಲ್ಲ ಅದು. ಗಾಳಿಯಲ್ಲಿರುವಂತಹ ಕಣಗಳು ಕೂಡ ಏನಾಗ್ತಿರ್ತಾವ, ನಿರಂತರವಾಗಿ ಚಲಿಸ್ತಿರ್ತಾವ. ಆ ಚಲಿಸುವಂತಹ ಕಣಗಳು ಆ ಸುವಾಸನೆಯನ್ನ, ಆ ಹೊಗೆಯನ್ನ ಕೊಠಡಿಯಲ್ಲೆಲ್ಲ ಹರಡಿಸ್ಬಿಡ್ತವೆ, ವಾಸನೆಯನ್ನ ಗ್ರಹಿಸೋ ಹಾಕಿ.
ಹೌದಾ? ಅದಕ್ಕೆ ಈ ರೀತಿಯಾಗಿ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ನಾವ್ ಏನ್ ಮಾಡ್ಬೋದು ಅಂದ್ರೆ ದ್ರವ್ಯದ ಕಣಗಳು ಏನಾಗ್ತವ ನಿರಂತರ ಚಲನೆಯಲ್ಲಿ ಇರುತ್ತವೆ ಅಂತ ಅಭ್ಯಾಸ ಮಾಡ್ತೀವಿ. ಇನ್ನ ದ್ರವ್ಯದ ಕಣಗಳ ಗುಣಲಕ್ಷಣಗಳಲ್ಲಿ ಮೊದಲನೇದು ಏನು ಅಭ್ಯಾಸ ಮಾಡೋದಪ್ಪ ಅಂದ್ರೆ ದ್ರವ್ಯದ ಕಣಗಳ ನಡುವೆ ಸ್ಥಳಾವಕಾಶ ಇದೆ, ದ್ರವ್ಯದ ಕಣಗಳು ನಿರಂತರವಾಗಿ ಇರ್ತಾವ, ಚಲನೆಯಲ್ಲಿ ಇರ್ತಾವ ಅಂತ ಅಭ್ಯಾಸ ಮಾಡಿದ್ವಿ. ಇನ್ನ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಯಾವಪ್ಪ ಅಂದ್ರೆ ದ್ರವ್ಯಗಳು ಪರಸ್ಪರ ಕಣಗಳನ್ನ ಆಕರ್ಷಿಸ್ತಾವ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸ್ತಾವ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸ್ತಾವ ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಇದೇನಪ್ಪ ಅಂದ್ರೆ ಮೂರನೇ ಲಕ್ಷಣ, ದ್ರವ್ಯದ ಕಣಗಳ ಮೂರನೇ ಲಕ್ಷಣ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಇದನ್ನ ನ್ಯೂಟನ್ನ ಚಲನೆಯ ನಿಯಮಗಳು ಹೇಳ್ಬೇಕಾದ್ರೆ ಮತ್ತೆ ವಿಶ್ವವ್ಯಾಪಿ ಗುರುತ್ವ ನಿಯಮ, ವಿಶ್ವದಲ್ಲಿರುವಂತಹ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವನ್ನ ಆಕರ್ಷಿಸುತ್ತದೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವನ್ನು ಏನ್ ಮಾಡ್ತದ ಆಕರ್ಷಿಸ್ತದ. ಅದೇ ಬೇಸ್ ಆಧಾರದ ಮೇಲೆ ದ್ರವ್ಯದ ಕಣಗಳು ಕೂಡ ಪರಸ್ಪರ ಆಕರ್ಷಿಸುತ್ತವೆ. ಕೆಲವುದ್ರಲ್ಲಿ ಆಕರ್ಷಣೆ ವೇಗ ಹೆಚ್ಚಿರ್ತದೆ, ಅಂದ್ರೆ ಆಕರ್ಷಣೆ ತುಂಬಾ ಸ್ಟ್ರಾಂಗ್ ಇರ್ತದ. ಇನ್ನು ಕೆಲವರಲ್ಲಿ ಆಕರ್ಷಣೆ ತುಂಬಾ ಏನಿರ್ತದ ಕಡಿಮೆ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಘನಗಳನ್ನ ತಗೊಂಡು ಒಂದು ಕಬ್ಬಿಣದ ತುಂಡನ್ನು ತಗೊಂಡು ಆ ಕಬ್ಬಿಣದ ತುಂಡನ್ನ ವೇಗವಾಗಿ ಮುರಿದು ತೋರಿಸ್ರಿ ಅಥವಾ ತುಂಡು ಮಾಡಿ ತೋರಿಸ್ರಿ, ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಅದರಲ್ಲಿರುವಂತಹ ಕಣಗಳ ನಡುವಿನ ಆಕರ್ಷಣೆ ಇರ್ತದ ಹೆಚ್ಚಿರ್ತದ. ಅದಕ್ಕೆ ಬಹಳ ಒತ್ತೊತ್ತಾಗಿರ್ತಾವ, ಆಕರ್ಷಣೆ ಹೆಚ್ಚಾದಂತೆ ಒತ್ತೊತ್ತಾಗಿರ್ತವೆ. ಹೌದಾ? ಆಮೇಲೆ ಬೇರೆ ಬೇರೆ ವಸ್ತುಗಳನ್ನ ರಬ್ಬರ್ ತಗೊಳ್ರಿ. ಹೌದಾ? ರಬ್ಬರ್ ನೋಡ್ರಿ, ಕೆಲವು ಸಲ ಕಟ್ ಆಗ್ತದ, ಆಕರ್ಷಣೆಯಕ್ಕಿಂತ ಹೆಚ್ಚು ನೀವು ಬಲ ಪ್ರಯೋಗಿಸಿದಾಗ ಏನಾಗ್ತಾವ ಕಟ್ ಆಗ್ತಾವ. ಆದ್ರೆ ಒಂದು ಹತೋಡಿಯನ್ನ ತಗೊಂಡು ಹೊಡೆದಾಗ ವ್ಯಾಕೋಚನೆಗೊಳಗಾಗಿ ಮತ್ತೇನಾಗ್ತಾವ ಸಂಕೋಚನೆಗೊಳಗಾಗ್ತಾವಲ್ಲ. ಹಂಗಾದ್ರೆ ಅವುಗಳಲ್ಲಿ ಏನಿದೆ ಆಕರ್ಷಣೆ ಇದೆ. ಒಂದು ರಬ್ಬರ್ ತಗೊಂಡು ಎಕ್ಸಾಂಪಲ್ ಅವುಗಳಲ್ಲಿ ಏನಿದೆ ಆಕರ್ಷಣೆ. ಈ ರೀತಿಯಾಗಿ ನಮ್ಮ ನಿತ್ಯ ಜೀವನದಲ್ಲಿ ನೋಡುವಂತಹ ಎಲ್ಲಾ ದ್ರವ್ಯಗಳಲ್ಲಿ ಕೆಲವುದ್ರಲ್ಲಿ ತುಂಬಾ ಹೆಚ್ಚಿರ್ತದೆ. ಉದಾಹರಣೆ ಘನಗಳು, ಸ್ವಲ್ಪ ಕಡಿಮೆ ಇರ್ತದೆ ದ್ರವಗಳು, ಪೂರ್ತಿ ಇಲ್ವೇ ಇಲ್ಲ ಅನ್ನೋ ಅಷ್ಟು ಎಲ್ಲಿರ್ತದ ಅನಿಲಗಳಲ್ಲಿ ಏನೋ ಕಣಗಳ ಆಕರ್ಷಣೆ ಬಹಳ ಕಡಿಮೆ ಇರ್ತದ. ಅದಕ್ಕೆ ಅವೇನಾಗ್ತಿರ್ತಾವ ಸ್ವತಂತ್ರವಾಗಿ ಚಲಿಸ್ತಾವ. ಕಣಗಳ ಆಕರ್ಷಣೆ ಹೆಚ್ಚಿತ್ತಂದ್ರೆ ಅವು ಸ್ವತಂತ್ರವಾಗಿ ಚಲಿಸುವಂತ ಅವಶ್ಯಕತೆನೆ ಬರ್ತಾ ಇರಲಿಲ್ಲ. ಇಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಹೌದಾ? ಭಾರತೀಯ ಒಂದು ನೃತ್ಯ ಬರ್ತದ ಸೌತ್ ಈಸ್ಟರ್ನ್ ರೀಜನ್ ಅಲ್ಲಿ, ನೈಋತ್ಯ ಈಶಾನ್ಯ ಭಾಗದಲ್ಲಿ ಮಿಶ್ಮಿ ಅಂತ ಒಂದು ನೃತ್ಯ ಬರ್ತದೆ. ಹೌದಾ? ಆ ಮಿಶ್ಮಿ ನೃತ್ಯದಲ್ಲಿ ಒಬ್ಬರ ಕೈಗಳನ್ನ ಇನ್ನೊಬ್ಬರು ಏನ್ ಮಾಡಿರ್ತಾರೆ ಅಂದ್ರೆ ಈ ತೋಳದಲ್ಲಿ ಹಾಕಿರ್ತಾರೆ, ಗಟ್ಟಿ ಹಿಡಿದಿರ್ತಾರೆ. ಗಟ್ಟಿ ಹಿಡಿದು ಆ ಕಡೆ ಈ ಕಡೆ ಕಾಲು ಕೈ ಆಡಿಸೋದು, ಇದೇ ಡಾನ್ಸ್, ಮಿಶ್ಮಿ ಡಾನ್ಸ್. ಹೌದಾ? ಈ ಡಾನ್ಸ್ ಅಲ್ಲಿ ಎಲ್ರು ಏನ್ ಕೈ ಕೈ ಹಿಡಿದಿರ್ತಾರಲ್ಲ, ಇಂಥದೊಂದು ಗ್ರೂಪ್ ರಚ್ಕೋರಿ, ಚಟುವಟಿಕೆ ಮಾಡ್ರಿ ಅಂತ ನಿಮ್ ಸ್ಕೂಲ್ನಾಗ ಹೇಳಿದಾರ ಅವರು. ಮಿಶ್ಮಿ ಡಾನ್ಸ್ ತರ ಅವು ಕೈಯನ್ನು ಒಬ್ರಲ್ಲಿ ಒಬ್ರಿಗೆ ಹಾಕ್ಬಿಟ್ಟು ಗಟ್ಟಿಯಾಗಿ ಹಿಡ್ರಿ, ಇದು ಒಂದು ಗುಂಪು ಮಾಡ್ರಿ. ಎರಡನೇದು ಕೇವಲ ಕೈಗಳನ್ನು ಹಿಡಿದು ಈ ರೀತಿಯಾಗಿ ಎರಡನೇ ಗುಂಪು ಮಾಡ್ರಿ. ಮೂರನೇದು ಬಟ್ಟುಗಳನ್ನು ಹಿಡಿದು ಗುಂಪು ಮಾಡ್ರಿ. ನಾಲ್ಕನೇದು ಕೇವಲ ಬಟ್ಟುಗಳನ್ನ ಟಚ್ ಮಾಡಿ ಗುಂಪನ್ನ ಮಾಡ್ರಿ. ಆಮೇಲೆ ಈ 4 ಗುಂಪುಗಳನ್ನ ಆಟದಲ್ಲಿ ಬಳಸ್ಕೊಡ್ರಿ. 4 ಗುಂಪುಗಳನ್ನ ಆಟಗಳನ್ನ ಬಳಸ್ಕೊಡ್ರಿ, ಯಾವ ಬೇಕಾದ ಆಟದಲ್ಲಿ, ಓಡೋದು ಯಾವುದೋ ಒಂದು ಆಟದಲ್ಲಿ. ಈ ಗುಂಪುಗಳಿಂದ ಇರುವಂತಹ ಸದಸ್ಯರನ್ನ ಬಹಳ ವೇಗವಾಗಿ ಯಾರನ್ನ ಬೇರ್ಪಡಿಸುವುದು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಮಿಶ್ಮಿ ಕೈಯನ್ನು ಕೈ ಗಟ್ಟಿಯಾಗಿ ಹಿಡಿದಾರಲ್ಲ, ಅವ್ರನ್ನ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಪ ಅಂದ್ರೆ ಅವರಲ್ಲಿ ಬಂಧ ಏನೈತಿ, ಕೈ ಗಟ್ಟಿಯಾಗಿ ಹಾಕಿ ಹಿಡ್ದಾರಲ್ಲ ಅವ್ರಲ್ಲಿ ಬಂಧ ಏನೈತಿ ಸ್ಟ್ರಾಂಗ್ ಐತಿ. ಅಂದ್ರೆ ಕಣಗಳ ನಡುವೆ ಆಕರ್ಷಣೆ ಹೆಚ್ಚಾಗಿದ್ದಾಗ ಅವೇನಿರ್ತಾವ ಅವುಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಎರಡನೇ ಕೇಸಲ್ಲಿ ಏನ್ ಹೇಳಿದೆ, ಕೈಯನ್ನು ಕೈ ಗಟ್ಟಿ ಹಿಡಿದಿರ್ತಾರೆ. ಹೌದಾ? ಈ ಏನೋ ತೋಳಲ್ಲಿ ಕೈ ಹಾಕಿ ಹಿಡಿದಿರೋದಕ್ಕೂ ಕೈಯನ್ನು ಕೈ ಹಿಡಿದಿರೋದಕ್ಕೂ ವ್ಯತ್ಯಾಸ ಐತಿಲ್ಲ. ಈ ಬಂಧ ಹೆಚ್ಚಿತ್ತು, ಒಂದ್ ಸ್ವಲ್ಪ ಕಡಿಮೆ ಆಯ್ತು ಆಕರ್ಷಣೆ. ಇವ್ರನ್ನ ಬೇರ್ಪಡಿಸಬಹುದು, ಸ್ವಲ್ಪ ಅವ್ರಿಗಿಂತ ಹೆಚ್ಚಾಗಿ ಇವ್ರನ್ನ ಬೇರ್ಪಡಿಸಬಹುದು. ಇನ್ನು ಇವ್ರಿಗಿಂತ ಬೆರಳು ಹಿಡಿದವ್ರು ಏನ್ ಮಾಡ್ಬೋದು, ಬೇಗ ಬೇರ್ಪಡಿಸಬಹುದು. ಕೇವಲ ಟಚ್ ಮಾಡಿದವರು, ಬೆರಳನ್ನ ಟಚ್ ಮಾಡಿದವರು ಅವ್ರನ್ನಂತೂ ಅತ್ಯಂತ ಸುಲಭವಾಗಿ. ಈ ರೀತಿಯಾಗಿ ಘನ, ದ್ರವ, ಅನಿಲ ಪ್ರತಿಯೊಂದು ಕಣಗಳಲ್ಲಿರುವಂತಹ ಕಣದ ನಡುವೆ ಏನ್ ಮಾಡ್ತದೆ ಆಕರ್ಷಣೆ ಇದ್ದೇ ಇರ್ತದ. ಆದ್ರೆ ಆ ಆಕರ್ಷಣೆ ಏನಾಗ್ತದೆ ಅಂದ್ರೆ ಡಿಪೆಂಡ್ ಅಪಾನ್ ದ್ರವ್ಯದ ಭೌತಿಕ ಗುಣ ಬದಲಾಗ್ತದೆ. ದ್ರವ್ಯದ ಭೌತಿಕ ಗುಣ ಏನಾಗ್ತದೆ ಬದಲಾಗ್ತದೆ. ಇನ್ನ ಒಂದಷ್ಟು ಕ್ವಶನ್ಸ್ ಕೇಳಿದಾರ ಅವರು.
ಜನರಲ್ ಆಗಿ ಏನು ಅಭ್ಯಾಸ ಮಾಡಿದ್ವಲ್ಲ ಇಷ್ಟರ ಮೇಲೆ ಒಂದಷ್ಟು ಕ್ವಶನ್ಸ್ ಕೇಳಿದಾರೆ. ಆ ಕ್ವಶನ್ಸ್ ನ ಡಿಸ್ಕಸ್ ಮಾಡಿ ಇವತ್ತಿನ ಸೆಷನ್ ಏನ್ ಮಾಡೋಣ ಅಂದ್ರೆ ಎಂಡ್ ಮಾಡೋಣ. ಏನ್ ಕ್ವಶನ್ ಇದೆಯಪ್ಪ ಅಂದ್ರೆ, ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ನಾನು ಹೇಳ್ತೀನಿ ಯಾವ ದ್ರವ್ಯ ಆಮೇಲೆ ಯಾವ ದ್ರವ್ಯ ಅಲ್ಲ ಅಂತ ನೀವು ಆನ್ಸರ್ ಕೊಡ್ಬೇಕು. ಕೊಡ್ತೀರಾ? ಒಬ್ರು ಯಾರಾದ್ರೂ ಮೈಕ್ ಓಪನ್ ಮಾಡಿ, ಸರ್ ನೀವು ಹೇಳ್ತಾ ಇರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ನೀವು ಬೋರ್ಡ್ ಮೇಲೆ ಬರ್ದಿದ್ದು ಎಲ್ಲ ಕಾಣಿಸ್ತಾ ಇದೆ ಅಂತ ಯಾರಾದ್ರೂ ಒಬ್ರು. ಚೈತ್ರ ನೀನೇ ಹೇಳಕ್ಕ. ಚೈತ್ರ ಮುಗುಳ್ಕೋಡ್ ಮೈಕ್ ಓಪನ್ ಮಾಡ್ದ? ಗುಮ್ಚನ್ ಮಾಡಿ ಕೇಳ್ಸಾಕತ್ತದ? ಕ್ಲಿಯರ್ ಕೇಳ್ಸಾಕತ್ತದ? ಮತ್ತೆ ಬೋರ್ಡ್ ಮೇಲೆ ಬರ್ತಿದ್ದೆಲ್ಲ ಕ್ಲಿಯರ್ ಕಾಣಿಸ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ಲಲ್ಲ? ಓಕೆ, ಈಗ ಕ್ವಶನ್ಸ್ ಕೇಳ್ತೀನಿ. ಕೆಳಗೆ ಕೊಟ್ಟಿರುವಂತಹ ಕೆಲವು ವಸ್ತುಗಳು ದ್ರವ್ಯಗಳಿದಾವೆ. ಆ ದ್ರವ್ಯಗಳಲ್ಲಿ ಅವು ದ್ರವ್ಯ ಯಾಕ, ಆಮೇಲೆ ಕೆಲವು ದ್ರವ್ಯ ಅಲ್ಲ, ಅವು ದ್ರವ್ಯ ಅಲ್ಲ ಯಾಕಂತ ಹೇಳ್ಬೇಕು. ಹೇಳ್ತೀಯಾ? ನೀನೇ ಹೇಳ್ತೀಯಾ? ಸರ್ ನಾ ಹೇಳ್ತೀನಿ, ಬೇರೆದವ್ರು ಯಾರು ಟ್ರೈ ಮಾಡ್ಲಿ, ಅವ್ರು ಮಾಡ್ಲಿಲ್ಲದಂದ್ರು. ಏನ್ರಲೇ ಒಬ್ರು ಯಾರಾದ್ರೂ ಮೈಕ್ ಮಾಡಿ, ಹಾ ಸರ್ ನಾವು ಆನ್ಸರ್ ಮಾಡ್ತೀವ್ರಿ ಕೇಳ್ರಿ ಅಂತ ಹೇಳ್ರಲಿ. ಕೇಳಿಸ್ತಾ ಇದೀರ ಅಂತ ಹೇಳ್ತೀರಿ, ಬೋರ್ಡ್ ಮೇಲೆ ಕಾಣಿಸ್ತಾ ಇದೀರ ಅಂತ ಹೇಳ್ತೀರಿ. ಒಬ್ರು ಯಾರ ಆನ್ಸರ್ ಮಾಡ್ರಲ್ಲ? ಹಾ, ಓಕೆ. ಕುರ್ಚಿ ದ್ರವ್ಯನೋ ಅಲ್ಲೋ? ಹಾ, ಓಕೆ. ನೆಕ್ಸ್ಟ್, ಗಾಳಿ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಘನ, ದ್ರವ, ಅನಿಲ ಇದ್ರ ಏನಿಲ್ಲ, ಜನರಲ್ ಚಾಪ್ಟರ್ ಐತದು ಅನ್ನುವಂಥದ್ದು ಏನಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ 9th ಸಿಲೆಬಸ್ ಹಿಂಗ್ ಮಾಡ್ಬಿಟ್ಟಾನ ಅದನ್ನ. ಇದ್ರ ಅಗ್ದಿ ಸಿಂಪಲ್ ಆಗಿ ಹೇಳ್ಬೋದು ಅದನ್ನ. ಅವ್ರು ಕೊಟ್ಟಾರಲ್ಲ ಅದ ಪಾಯಿಂಟ್ಸ್ ಹೇಳ್ಬೇಕಂತ ಒಂದು ಸ್ವಲ್ಪ ಅದು ಗದ್ದಿಡಿಸ್ತದ. ಎಕ್ಸ್ಪೆರಿಮೆಂಟ್ ಇಂಥವೆಲ್ಲ ಏನು ಹೇಳ್ತಾ ಹೋಗ್ಬೇಕು, ಅದಕ್ಕೆ ಹಂಗ ಅನಿಸ್ತದ. ಜನರಲ್ ಐತದ, ಏನಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ ಆಯ್ತಾ. ಯಾವ್ದು ದ್ರವ್ಯ ಆನ್ಸರ್ ಮಾಡ್ರಿ ಅಷ್ಟೇ. ಎಲ್ಲರೂ ಮೈಕ್ ಓಪನ್ ಮಾಡ್ಬೇಡ್ರಿ, ಎಲ್ಲ ಮಾಡ್ಬೇಡ್ರಿ. ನಾನು ಹೆಸರು ತಗೋತೀನಿ, ಅವ್ರಷ್ಟ ಮೈಕ್ ಓಪನ್ ಮಾಡ್ಬೇಕು. ಗುಮ್ಚನ್ ಮಾಡಿ ಮೈಕ್ ಓಪನ್ ಮಾಡು, ಉಳಿದವ್ರು ಯಾರು ಮೈಕ್ ಓಪನ್ ಮಾಡ್ಬೇಡ್ರಿ. ಗುಮ್ಚನ್ ಮಾಡಿ. ಪ್ರೀತಿ, ವಾಸನೆ, ದ್ವೇಷ ಇವು ದ್ರವ್ಯನ? ಪ್ರೀತಿ, ವಾಸನೆ, ದ್ವೇಷ. ಮಗನ ಕ್ಲಾಸ ಕೇಳಿಲ್ಲಿ ಎಷ್ಟಿದಿ? ಪ್ರೀತಿ ಏನದ? ಆಕಾರ ಐತೇನು, ಗಾತ್ರ ಐತಿ, ಏನೈತೆ ಅದಕ್ಕ? ಅದೊಂದು ಭಾವನೆ, ನಿನ್ ಭಾವನೆ. ಪ್ರೀತಿ, ದ್ವೇಷ ಅದೊಂದು ನಿನ್ ಭಾವನೆ. ಅವನೇ ಚಟುವಟಿಕೆ ಕೊಟ್ಟು ಕ್ವಶನ್ ಆನ್ಸರ್ಸ್ ಕೇಳಿ ನಿಮ್ಗೆ ಏನ್ ಮಾಡಿದಾನೆ ಅಂದ್ರೆ ಯಾವ್ದು ದ್ರವ್ಯ ಅಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕ್ವಶನ್ಸ್ ಕೊಟ್ಟಾನ. ಚಟುವಟಿಕೆ ನಂತರ. ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಆ ಮೂರು ಏನೋ ಪ್ರೀತಿ ಆಗಿರ್ಬೋದು, ವಾಸನೆ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಆಮೇಲೆ ಆಲೋಚನೆ ಆಗಿರ್ಬೋದು, ಆಮೇಲೆ ತಂಪು ಅಂತ ಆಗಿರ್ಬೋದು. ತಂಪು ನಾವು ಮುಟ್ಟು ನೋಡಿದಾಗ ಆಗುವಂತ ಒಂದು ಅನುಭವ, ಅದು ದ್ರವ್ಯ ಅಲ್ಲ. ಇವೆಲ್ಲ ದ್ರವ್ಯಗಳಲ್ಲ. ದ್ರವ್ಯಗಳು ಯಾವುವು? ಕುರ್ಚಿ, ಗಾಳಿ, ಆಮೇಲೆ ಬಾದಾಮಿ ಹಣ್ಣುಗಳು, ಹೌದಾ? ಆಮೇಲೆ ತಂಪು ಪಾನೀಯ, ತಂಪು ಅಲ್ಲ, ತಂಪು ಪಾನೀಯ ಅಂತ ಕೊಟ್ಟನಲ್ಲ, ಅದು ದ್ರವ್ಯ. ಯಾಕ? ದ್ರವ ವಸ್ತು. ಸೌಂದರ್ಯವರ್ಧಕ ವಾಸನೆ ಸೌಂದರ್ಯವರ್ಧಕ ಆದ್ರೆ ದ್ರವ್ಯ. ಯಾಕ? ದ್ರವ ರೂಪದಲ್ಲಿ ಇರ್ತದದು. ಆದ್ರೆ ಸೌಂದರ್ಯವರ್ಧಕದ ವಾಸನೆ ಏನೈತಿಲ್ಲ, ಅನುಭವಿಸಕ್ಕಷ್ಟೇ ಅದು. ಅದಕ್ಕೆ ಯಾವುದು ದ್ರವ್ಯ ಅಲ್ಲ ಅನ್ನೋದು ಮೊದಲು ಕ್ಲಿಯರ್ ಆಗಬೇಕು. ಇದೊಂದು ಸಿಂಪಲ್ ಕ್ವಶನ್ ಇದೆ. ಯಾವುದನ್ನ ನಾವು ಭೌತಿಕವಾಗಿ ಮುಟ್ಟಿ ನೋಡಬಹುದು, ಅದು ಸ್ಥಳವನ್ನ ಆಕ್ರಮಿಸ್ತದ, ಅದಕ್ಕೆ ಒಂದು ಗಾತ್ರ ಇದೆ, ಅದಕ್ಕೊಂದು ದ್ರವ್ಯ ರಾಶಿ ಇದೆ, ಅದನ್ನ ನಾವೇನ್ ಕೇಳ್ತೀವಿ? ದ್ರವ್ಯ ಅಂತ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಒಂದು ಪೇಟೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಜ್ಜಿ ಕರಿತಾ ಇದಾರೆ ಅಂತ ತಿಳ್ಕೊಟ್ರೆ, ಅಥವಾ ಜಿಲೇಬಿ ಮಾಡ್ತಾ ಇದಾರೆ. ಬಹಳ ದೂರದಿಂದಲೇ ನೀವೇನ್ ಮಾಡ್ತೀರಿ ಅಂದ್ರೆ ಅಲ್ಲಿ ಜಿಲೇಬಿ ಮಾಡಾಕತ್ತಾರ ಅಥವಾ ಅಲ್ಲಿ ಬಜ್ಜಿ ಮಾಡಾಕತ್ತಾರ ಅಂತ ನಿಮ್ಗೆ ತಿಳಿತದ. ಹೆಂಗ್ ತಿಳಿತದ? ಲಕ್ಷ್ಮಿ ಹೇಳ್ತೀಯಪ್ಪ? ತೆರೆದಾಳ. ವಾಸನೆ ಏನಾಗಿರ್ತಾವಲ್ಲಿ ಕಣಗಳು? ನಾನು ಉದ್ಬತ್ತಿ ಎಕ್ಸಾಂಪಲ್ ಕೊಟ್ಟನಲ್ಲ ನಿಂಗ. ಕೊಠಡಿಯ ಕೋಣೆಯಲ್ಲಿ ಒಂದು ಉದ್ಬತ್ತಿಯನ್ನು ಹಚ್ಚಿದಾಗ
ಆ ಉದ್ಬತ್ತಿಯ ಕಣಗಳೆಲ್ಲ ಕೊಠಡಿ ತುಂಬಲ್ಲಿ ಹರಡ್ತಾವಲ್ಲ, ಹೆಂಗ ಹರಡ್ತಾವು? ವಿಸರಣೆಯ ಮೂಲಕ ಗಾಳಿಯ ಕಣಗಳೊಂದಿಗೆ ಬೆರೆತು ಏನಾಗ್ತಾವ? ಹರಡ್ತಾವಲ್ಲ. ಹಂಗೆ ಬಜಿ ಮಾಡ್ಬೇಕಾದ್ರೆ, ಜಿಲೇಬಿ ಮಾಡ್ಬೇಕಾದ್ರೆ ಅದ್ರ ಕಣಗಳೇನಾಗ್ತಾವ ಅಂದ್ರೆ ಗಾಳಿಯಲ್ಲಿ ವಿಸರಣೆ ಹೊಂತಾವ. ವಿಸರಣೆ ಹೊಂದಿ ಆ ಗಾಳಿ ನಮ್ಮ ಮೂಗಿನ ಸಂಪರ್ಕಕ್ಕೆ ಬಂದಾಗ ನಮಗೇನು ಅಲ್ಲಿ ಬಜಿ ಮಾಡಾಕತ್ತಾರ. ಯಾಕಂದ್ರೆ ನಮ್ಮ ಮೂಗ್ ವೆರಿ ಸ್ಟ್ರಾಂಗ್ ಗ್ರಾಣೇಂದ್ರಿಯಗಳು ಅಂತ ಬರ್ತಾವ ಇಲ್ಲಿ ಮೂಗಿನಲ್ಲಿ. ಆ ಗ್ರಾಣೇಂದ್ರಿಯಗಳು, ಮೈಕ್ ಯಾರೋ ಆನ್ ಮಾಡಿದಾರೆ ನೋಡ್ರಿ, ನಿಮ್ ಮದರ್ ಮಾತಾಡೋದು ಕೇಳಿಸ್ತಾ ಇದೆ, ಮೈಕ್ ಆಫ್ ಮಾಡ್ರಿ. ನಿಮ್ ಮನೆಯವ್ರು ಸೌಂಡ್ ಬೇಕಾಗಿಲ್ಲ, ನನಗ ಡಿಸ್ಟರ್ಬ್ ಆಗ್ತದ ಕ್ಲಾಸ್ಗೆ. ಮನೆಯವ್ರದ್ದು ಯಾರ್ದು ಮದರ್ದ ಸೌಂಡ್ ಕೇಳಿಸ್ತಾ ಇದೆ ನೋಡು, ಮಾತಾಡ್ತಾ ಇದ್ದಾರೆ ಅವ್ರು ಜೋರ್ಲೆ. ಹೌದಾ? ಅದಕ್ಕೆ ಅದು ನಮ್ಮ ಮೂಗಿಗೆ ಗ್ರಾಣೇಂದ್ರಿಯ ಮೂಲಕ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿಸರಣೆ ಹೊಂತಾವ ಯಾವುದದು? ಆಹಾರ ಪದಾರ್ಥಗಳ ಕಣಗಳು. ಅದಾದ ನಂತರ ಈಜುಗಾರನು ಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಯಾವಾಗ ಈಜುಗಾರ ನೀರನ್ನು ಸೀಳಿಕೊಂಡು ಹೋಗದೆ ಡೈರೆಕ್ಟ್ ಆಗಿ ಹೋಗಿ ನೀರಿನಲ್ಲಿ ಬಿದ್ಬಿಟ್ರೆ ಆ ನೀರಿನಲ್ಲಿರುವಂತಹ ಕಣಗಳು ಇವನ ದೇಹಕ್ಕೆ ಏನ್ ಮಾಡ್ತಾವ? ಪ್ರತಿರೋಧವನ್ನು ಒಡ್ತಾವ. ಪ್ರತಿರೋಧವನ್ನು ಏನ್ ಮಾಡ್ತಾವ? ಒಡ್ತಾವ, ಪೆಟ್ಟು ಹತ್ತದ. ಅದೇ ನೀರನ್ನು ಸೀಳಿಕೊಂಡು ಹೋದ್ರೆ ಕಣಗಳು ಏನಾಗ್ತಾವ? ನೀನು ಚಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾವ. ಅದಕ್ಕೆ ಈಜುಗಾರಗಳು ಏನ್ ಮಾಡ್ತಾವ ಅಂದ್ರೆ ನೀರನ್ನ ಸೀಳಿಕೊಂಡು ಹೋಗ್ತಾನ. ಹೌದಾ? ವಿಮಾನದ ಆಕಾರ ನೋಡ್ರಿ, ದೋಣಿಯ ಆಕಾರ ನೋಡ್ರಿ, ಹೆಂಗಿರ್ತಾವ? ಪಾಯಿಂಟ್ಸ್ ಇರ್ತಾವ, ಮುಂದೆ ಚೂಪಾಗಿರ್ತಾವ. ಯಾಕೆ? ನೀರನ್ನ ಸೀಳ್ಕೊಂಡು ಹೋಗ್ಲಿಕ್ಕೆ, ಗಾಳಿಯನ್ನು ಸೀಳ್ಕೊಂಡು ಹೋಗ್ಲಿಕ್ಕೆ. ಅದೇ ಡೋಮ್ ಶೇಪ್ ಇದ್ರೆ ಗಾಳಿ ಪ್ರತಿರೋಧ ಒಡ್ತದ, ಅಥವಾ ನೀರೇನಾಗ್ತದ? ಪ್ರತಿರೋಧ ಒಡ್ತದ. ಜಲಚರ ಜೀವಿಗಳೆಲ್ಲ ದೋಣಿ ಆಕಾರ ಇದಾವ. ಯಾಕೆ ದೋಣಿ ಆಕಾರ ಇದಾವ? ನೀರಿನಲ್ಲಿ ಸರಾಗವಾಗಿ ಚಲಿಸ್ಲಿಕ್ಕೆ, ನೀರನ್ನು ಸೀಳ್ಕೊಂಡು ಮುಂದೆ ಹೋಗ್ಲಿಕ್ಕೆ. ತಿಳಿತಿಲ್ಲ? ಅದಕ್ಕೆ ಈಜುಗಾರನೊಬ್ಬ ಏನು ನೀರನ್ನ ಸೀಳ್ಕೊಂಡು ಹೋಗ್ತಾನ. ಅವನೇನಾದ್ರೂ ನೀರನ್ನು ಸೀಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀರು ಪ್ರತಿರೋಧ ಒಡ್ತದ, ಅವನ ದೇಹಕ್ಕೆ ಪೆಟ್ಟಾಗ್ತದ. ತಿಳಿತಿಲ್ಲ? ನೆಕ್ಸ್ಟ್, ದ್ರವ್ಯದ ಕಣಗಳ ಗುಣಲಕ್ಷಣಗಳ್ಯಾವು? ದ್ರವ್ಯದ ಕಣಗಳ ಗುಣಲಕ್ಷಣಗಳು ವೆರಿ ಸಿಂಪಲ್. ದ್ರವ್ಯದ ಕಣಗಳ ನಡುವೆ ಸ್ಥಳಾವಕಾಶ ಇದೆ ಅಥವಾ ಅಂತರ ಇದೆ. ಎರಡನೇದು, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರ್ತಾವ. ನೆಕ್ಸ್ಟ್, ದ್ರವ್ಯದ ಕಣಗಳು ಪರಸ್ಪರ ಏನ್ ಮಾಡ್ತಾವ? ಆಕರ್ಷಿಸ್ತಾವ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ದ್ರವ್ಯದ ಸ್ಥಿತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಯಾವ್ದ್ರ ಬಗ್ಗೆ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದ್ರವ್ಯದ ಸ್ಥಿತಿಗಳು. ಸರ್, ದ್ರವ್ಯದ ಸ್ಥಿತಿಗಳು ನಮ್ಗೆ ಗುರುತಿದಾವಲ್ರಿ? ದ್ರವ್ಯದ ಸ್ಥಿತಿಗಳು ಯಾವ ದ್ರವ್ಯದ ಸ್ಥಿತಿಗಳು? ಘನ, ದ್ರವ, ಅನಿಲ. ಇವು ಮೂರು ನಮ್ಗೆ ಗುರುತಿದಾವ, ಈಸಿ ಇದಾವಲ್ರಿ ಸರ್. ಆದ್ರೆ ನೀವು ಇಲ್ಲಿವರೆಗೂ ಮಾಡಿದಂತಹ ಘನ, ದ್ರವ, ಅನಿಲಗಳ ಲಕ್ಷಣಗಳ ಬೇರೆ, ಇಲ್ಲಿ ಅಭ್ಯಾಸ ಮಾಡೋದೇ ಬೇರೆ. ತೀತಾ ಕಣಗಳ ನಡುವೆ ಏನ್ ಹೇಳದಲ್ಲ, ಅವಕಾಶ ಕಡಿಮೆ ಐತಿ, ಹೆಚ್ಚೈತಿ, ಸ್ವತಂತ್ರವಾಗಿ ಚಲಿಸ್ತಾವ, ಇಂಥದೆಲ್ಲ ನಾವು ಹಿಂದಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದೀವಿ. ಆದ್ರೆ ಇಲ್ಲಿ ಘನ, ದ್ರವ, ಅನಿಲಗಳ ಏನು ಒಂದ್ ಸ್ವಲ್ಪ ವಿಭಿನ್ನವಾದ ಲಕ್ಷಣಗಳನ್ನ, ವಿಭಿನ್ನವಾದ ಚಟುವಟಿಕೆಗಳ ಮೂಲಕ, ವಿಭಿನ್ನವಾದ ಲಕ್ಷಣಗಳನ್ನ ವಿಭಿನ್ನವಾದ ಚಟುವಟಿಕೆಗಳ ಮೂಲಕ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಇಷ್ಟು ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಈ ಚಾಪ್ಟರ್ ಒಂದ್ ಸ್ವಲ್ಪ ಹಂಗೈತಿ. ಜನರಲ್ ಅವರು ಸಿಲೆಬಸ್ ಫ್ರೇಮ್ ಮಾಡೋರು ಹಂಗ ಮಾಡಿದಾರೆ. 9th ಅಲ್ಲಿ ಸಿಲೆಬಸ್ ಹೆಚ್ಚು ಹಿಂಗ್ ಮಾಡಿದಾರೆ. ಆಮೇಲೆ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಫಿಸಿಕ್ಸ್ ಚಾಪ್ಟರ್ಸ್ ಯಾವ್ದು ಹೇಳಿದ್ನಲ್ಲ ಲಾಸ್ಟ್ ಅಲ್ಲಿ ಇದಾವ. ಅದು ಭಾಗ 1 ಇದಾವ, ಭಾಗ 2 ಇದಾವ. ಆಮೇಲೆ 9th ಅಲ್ಲಿ ಏನಾಗ್ತದೆ ಅಂದ್ರೆ ಕೆಮಿಸ್ಟ್ರಿ ಬಹಳ ಕಡಿಮೆ ಐತಿ. ಕೆಮಿಸ್ಟ್ರಿ ರಿಲೇಟೆಡ್ ಚಾಪ್ಟರ್ಸ್ ಏನ್ ಫಾರ್ಮುಲಾ ಸೂತ್ರಗಳನ್ನು ಬರೀತಿಲ್ಲ, ಇಂಥದ್ದು ಏನೈತಿ ಅಂದ್ರೆ ಕಡಿಮೆ ಐತಿ. ಆದ್ರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಕೆಲವು ಚಕ್ರಗಳು ಎಲ್ಲ ಬರ್ತಾವ, ಅದನ್ನ ಅಲ್ಲಿ ಅಭ್ಯಾಸ ಮಾಡೋಣ. ಫಸ್ಟ್ ಈ ಚಾಪ್ಟರ್ ಒಂದು ಪ್ರಾಕ್ಟಿಕಲ್ ಏನೋ ನೋಡೋಣ ಹೆಂಗಾಗ್ತದೆ ಅಂತ ಹೇಳಿ. ಜನರಲ್ ಚಾಪ್ಟರ್ದು ಹಿಂಗೆ ಇದಾವೆ 3-4 ಚಾಪ್ಟರ್ಸ್. ಏನೋ ಪ್ರತಿಯೊಂದು ಚಟುವಟಿಕೆ ಇದು ಸ್ವಲ್ಪ ನಮಗೂ ಕಷ್ಟ ಆಗ್ತದೆ ಹೇಳಕ್. ಕಷ್ಟ ಅಂದ್ರೆ ಏನೋ ಇವು ಚಟುವಟಿಕೆಗಳನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು ಹೇಳಬೇಕು. ಅದ ನೀರೆಲ್ಲ ತಂದು ಇಟ್ಟಿದ್ರೆ ಇದು ಮಾಡೋದು ಇದನ್ನ ಅಂತ ನೆನಪು ಬರ್ತದೆ. ಅದಕ್ಕೆ ನೋಡೋಣ, ಫಸ್ಟ್ ಚಾಪ್ಟರ್ ನೋಡೋಣ. ಇದ್ರ ಚಲನೆಯ ಬಗ್ಗೆ ವೇಗ, ವೇಗೋತ್ಕರ್ಷ, S=UT + ½ ಸೂತ್ರಗಳನ್ನ ಹಾಕಿ ಲೆಕ್ಕಗಳನ್ನ, ಯಾಕಂದ್ರೆ ಇದು ಆನ್ಲೈನ್ ಕ್ಲಾಸ್ನಲ್ಲಿ ನಿಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಐತಿ, ನಿಮ್ಮಲ್ಲಿ ಏನ್ ಬದಲಾವಣೆ ಮಾಡ್ಲಿಕ್ಕೆ ಅದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಯಾವ ಚಾಪ್ಟರ್ ಫಸ್ಟ್ ಐತಿ, ಯಾವ ಸೆಕೆಂಡ್ ಐತಿ, ಅದ ಆಮೇಲೆ. ಅದಕ್ಕೆ ನೋಡೋಣ ಈ ಚಾಪ್ಟರ್ ಹೆಂಗಾಗ್ತದ. ಹೌದಾ? ಒಂದು 5-6 ಕ್ಲಾಸ್ನ ಮುಗಿದಿರ್ತದೆ ಚಾಪ್ಟರ್. ಇದು ಹಂಗೇನು ಸರಿ ಅನಿಸ್ಲಿಲ್ಲ ಅಂದ್ರೆ ಫಿಸಿಕ್ಸ್ ಚಾಪ್ಟರ್ಸ್